ಥ್ಯಾಂಕ್ ಯು ಜಾಸ್ಮಿನ್. ಒಳ್ಳೆ ಮಾತುಗಳನ್ನ ನನ್ನ ಬಗ್ಗೆ ನೀನು ಆಡಿದಕ್ಕಾಗಿ ದೇವ್ರು ನಿನ್ನನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸ್ಲಿ. ಈ ಒಂದು ಅವಕಾಶವನ್ನ ನನಗೆ ಕೊಟ್ಟಂತ ಪಾಸ್ಟರ್ಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ಮೊಟ್ಟ ಮೊದಲ ದೇವರಿಗೆ ನಾನು ಸ್ತೋತ್ರವನ್ನು ಹೇಳುವಂತಳಾಗ್ತೇನೆ. ಕ್ರಿಸ್ತನಲ್ಲಿ ಪ್ರಿಯರೇ, ನಾವೆಲ್ಲರೂ ಈ ಒಂದು ಸಂದೇಶಕ್ಕೆ ಹೋಗುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನದಿ ಅಕ್ಕ ನಮಗೋಸ್ಕರ ಪ್ರಾರ್ಥನೆ ಮಾಡ್ಬೇಕಾಗಿ ಕೇಳ್ಕೊಂತೇನೆ. ಪ್ರಾರ್ಥನೆ ಮಾಡೋಣ. ஸ்தோத்திர சுவாமி, ஸ்தோத்திர ராஜா கர்த்தாவே, துதிகள் மத்தியில் வாசம் செய்கிற தேவனே, வானத்தையும் பூமியும் படைத்த பரலோக நாயக்கனே சப்பா, இதோ சுவாமி இந்த சாயந்திர வேலையில கர்த்தனே உமக்கு சுவாமி ஸ்தோத்திரம் செலுத்துகிற தகப்பனே. இதோ ராஜா, இதோ சுவாமி இந்த எண்ட் ஆஃப் ப்ராபசி பத்தி சுவாமி கர்த்தனே, பிள்ளைகள் எல்லா அவனஸ்தர் கூடி கர்த்தனே, இதோ சுவாமி இந்த ஒரு வேலையை கர்த்தாவே சுவாமி கடந்த 3 மாதங்களா சுவாமி கர்த்தனே, பிள்ளைகள் ராஜனே ஒவ்வொருத்தரும் ஒவ்வொரு மாதிரி சுவாமி கர்த்தனே உங்களை பத்தி பேச ஆயத்தா இருக்கிறாங்க கர்த்தனே ஏசப்பா. அவர்கள் நாள்களை தொட்டு சுவாமி அவர்களுக்கு இன்னும் அதிக சுவாமி தைரியத்தை பலத்தை கொடுத்து கர்த்தனே இதப்பா சுவாமி இந்த நேரத்துல கர்த்தனே பேச போற பிள்ளையை ஆசீர்வதிங்க சுவாமி. பிள்ளைக்கு எந்த ஒரு கலிபலி ஆகாதபடிக்கு கர்த்தனே பிள்ளை நாள்களை தொட்டு ஆசீர்வதிக்கும்படி பிரார்த்தனை செய்கிற கர்த்தனே இதப்பா இந்த கூட்டத்துல சுவாமி சேர்ந்திருக்கிற ஒவ்வொருத்தரையும் கர்த்தர் நாமத்துல ஒப்பு கொடுத்து சுவாமி இந்த நேரத்து பிரார்த்தனை விசேஷத்துல கர்த்தர் நாமத்துல ஒப்பு கொடுக்கிறேன் சிவனுள்ள நல்ல பிதாவே, ஆமென். ಥ್ಯಾಂಕ್ ಯು ಅಕ್ಕ. ಇವತ್ತಿನ ಒಂದು ನನ್ನ ಟಾಪಿಕ್ ಬಂದು ಕತ್ತಲೆ ಯುಗ. ಕತ್ತಲೆ ಯುಗ ಅನ್ನುವಂತ ಒಂದು ಟಾಪಿಕ್ ಅನ್ನ ನಾನು ತಗೊಂತ ಇದ್ದೇನೆ. ಈ ಒಂದು ವಾರದಲ್ಲಿ ನಡೆದಂತ ಈ ಒಂದು ಎಂಡ್ ಟೈಮ್ ಪ್ರಾಫೆಸಿಯಲ್ಲಿ ಕೊನೆಯ ಭಾಗದಲ್ಲಿ ನಾನಿದ್ದೇನೆ. ನಾವು ಈ ಒಂದು ಸಂದೇಶಕ್ಕೆ ಹೋಗೋದಕ್ಕಿಂತ ಮುಂಚೆ ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯ 10ನೇ ಅಧ್ಯಾಯ 17ನೇ ವಚನ. ಮ್ಯಾಥ್ಯೂ ಚಾಪ್ಟರ್ 10 ವರ್ಸ್ 17. ಮತ್ತಾಯ 10:17. ಆದರೆ ಜನರ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ, ಯಾಕೆಂದರೆ ಅವರು ನಿಮ್ಮನ್ನು ನ್ಯಾಯ ವಿಚಾರಣೆಯ ಸಭೆಗಳಿಗೆ ಒಪ್ಪಿಸುವರು, ತಮ್ಮ ಸಭಾಮಂದಿರಗಳಲ್ಲಿ ನಿಮ್ಮನ್ನು ಕೊರಡೆಗಳಿಂದ ಹೊಡೆಯುವರು. ಅದೇ ರೀತಿ ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮತ್ತಾಯ 10ನೇ ಅಧ್ಯಾಯ 21ನೇ ವಚನ. ಮ್ಯಾಥ್ಯೂ ಚಾಪ್ಟರ್ 10 ವರ್ಸ್ 10-11. ಮತ್ತಾಯ 10:21. ಸಹೋದರನು ತನ್ನ ಸಹೋದರನನ್ನು, ತಂದೆಯು ಮಗನನ್ನು ಮರಣಕ್ಕೆ ಒಪ್ಪಿಸುವರು, ಮಕ್ಕಳು ತಂದೆ ತಾಯಿಗಳಿಗೆ ವಿರೋಧವಾಗಿ ಎದ್ದು ಅವರನ್ನು ಕೊಲ್ಲಿಸುವರು. ಕ್ರಿಸ್ತನಲ್ಲಿ ಪ್ರಿಯರೇ, ನಾವೆಲ್ಲರೂ ಈ ವಾಕ್ಯವನ್ನು ನೋಡಿದ್ದೇವೆ. ಈಗಿನ ಒಂದು ಪ್ರಪಂಚದಲ್ಲಿ ನಾವು ಇರುವಾಗ ಈ ಇಂಥ ಒಂದು ಪರಿಸ್ಥಿತಿಯಲ್ಲೇ ಈ ಲೋಕವು ಪಾಪದಿಂದ ತುಂಬಿಕೊಂಡಿದೆ. ಕೊನೆಯ ಒಂದು ಸಮಯದಲ್ಲಿ ನಾವು ಸಮೀಪದಲ್ಲಿ ಇರುವಾಗ ತಂದೆಗಳು ಮಕ್ಕಳನ್ನು, ಮಕ್ಕಳು ತಂದೆ ತಾಯಿಗಳನ್ನು, ಅಣ್ಣ ತಮ್ಮಂದ್ರನ್ನು ಈ ರೀತಿಯಲ್ಲೇ ಜಗಳಗಳು, ಭೇದಗಳು, ಅವರಲ್ಲೇ ಯಾರಾದ್ರೂ ನಂಬ್ಕೊಂಡಿದ್ರೆ ದೇವ್ರನ್ನ ಅಂತವ್ರನ್ನ ಹಿಡ್ಕೊಡುವಂತ ಒಂದು ಯೋಚನೆಗಳನ್ನ ಮಾಡುವಂತ ಒಂದು ಪ್ರಪಂಚದಲ್ಲಿ ನಾವೀಗ ಇದ್ದೇವೆ. ಇಂಥ ಒಂದು ಪ್ರಪಂಚದಲ್ಲಿ ನಾವಿದ್ದಾಗ್ಯೂ ಸಹ ದೇವರು ನಮ್ಮನ್ನು ಬಲಪಡಿಸಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಏನೇ ಕಷ್ಟಗಳು ಬಂದ್ರು ನಾವು ರಕ್ತ ಸಾಕ್ಷಿಯಾಗಿ ನಿಂತ್ಕೊಂಡ್ರೆ, ಏನೇ ಸಮಸ್ಯೆಗಳು ಬಂದ್ರು ಸಹ ಆ ಪರಲೋಕ ರಾಜ್ಯದಲ್ಲಿ ನಮಗೆ ಆ ಒಂದು ಸ್ಥಾನವು ಸಿಗುವಂತದ್ದಾಗಿದೆ ಕರ್ತನಲ್ಲಿ ಪ್ರಿಯರೇ. ಅದೇ ರೀತಿ ನಾವು ಮುಂದೆ ಹೋಗೋದಾದ್ರೆ, ಶಿಷ್ಯರಲ್ಲಿ ಯಾವ ರೀತಿ ಎಲ್ಲ ಕಷ್ಟಪಟ್ರು, ಯಾವ ರೀತಿ ಶಿಷ್ಯರ ಯೇಸು ಕ್ರಿಸ್ತನ ಸತ್ತ ನಂತರ ಸ್ಟೇಫನಿಂದ ಹಿಡಿದು ಶಿಷ್ಯರೆಲ್ಲರೂ ಯಾವ ರೀತಿ ಕೊಲ್ಲಲ್ಪಟ್ರು ಅನ್ನೋಂಥದನ್ನ ನಾವು ನೋಡೋಣ. ನಮ್ಮ ಒಂದು ಪ್ರಕಟಣೆಯ ವ್ಯಾಖ್ಯಾನದ ಪುಸ್ತಕದಲ್ಲಿ ಈ ಎಲ್ಲಾ ರೀತಿಯ ಮಾಹಿತಿಗಳನ್ನ ನಾವು ನೋಡಬಹುದು. ಸ್ನಾನಿಕನಾದ ಯೋಹಾನ ಬಂದು ತಲೆ ಕಡಿಯಲ್ಪಟ್ಟಿತ್ತು. ಆ ಸ್ನಾನಿಕನಾದಂತ ಯೋಹಾನ ಯೇಸು ಕ್ರಿಸ್ತನ್ಗಿಂತ ಮುಂಚೆ ಇದ್ದಾತನು. ಅದಾದ ನಂತರ ಯೇಸು ಸ್ವಾಮಿ ಬಂದು ಕೊರಡೆಗಳಿಂದ ಹೊಡೆಯಲ್ಪಟ್ಟು ಕ್ರೂಜೆಗೆ ಹಾಕಲ್ಪಟ್ರು. ಅದಾದ ನಂತರ ಸ್ಟೇಫನು ಕಲ್ಲೆಸೆದು ಕೊಂದ್ರು. ಯಾಕೋಬನನ್ನು ಹೆರೋದ ಮತ್ತು ಅಗ್ರಿಪ ಇವರು ತಲೆ ಕತ್ತರಿಸಿದ್ರು. ಫಿಲಿಪ್ಪನನ್ನು ಕೊರಡೆಗಳಿಂದ ಹೊಡೆದು ಸೆರೆಗೆ ಹಾಕಿ ನಂತರ ಕ್ರೂಜೆಗೆ ಹಾಕಿದರು. ಮತ್ತಾಯನನ್ನು ಈಟಿಯಿಂದ ತಿವಿದು ಕೊಂದರು. ಅಲ್ಫಾಯನ ಯಾಕೋಬನನ್ನು ಕಲ್ಲೆಸೆದು ಮೆದುಳನ್ನು ದೊಣ್ಣೆಯಿಂದ
ಹೊಡೆದು ಹೊರ ತೆಗೆದರು ಎಂಬುದಾಗಿ ನಾವು ನೋಡ್ತೇವೆ. ಮತ್ತೀಯನನ್ನು ಯೆರೂಸಲೇಮಿನಿಂದ ಕಲ್ಲೆಸೆದು ಕೊಂದು ಮತ್ತು ತಲೆ ಕಡ್ದು ಹಾಕಿದ್ರು ಎಂಬುದಾಗಿ. ಅದೇ ರೀತಿಯಲ್ಲಿ ಆಂದ್ರೆಯನನ್ನು ಎಡೆಸ್ಸ ಅನ್ನುವಂತ ಸ್ಥಳದಲ್ಲಿ ಶಿಲುಬೆಗೆ ಹಾಕ್ತಾರೆ. ಮಾರ್ಕನನ್ನು ದುಷ್ಟ ಜನರು ತುಂಡು ತುಂಡಾಗಿ ಒಂದು ಅಲೆಕ್ಸಾಂಡರ್ ಬೀದಿಗಳಲ್ಲಿ ಸಾಯಿಸ್ತಾರೆ ಎಂಬುದಾಗಿ ನೋಡ್ತೇವೆ. ಮತ್ತು ಪೇತ್ರನು ತನ್ನ ಸ್ವಂತ ಇಷ್ಟದ ಮೇರೆಗೆ ಶಿಲುಬೆ ನೇರವಾಗಿರುವಂತ ಶಿಲುಬೆ ಬಂದು ಉಲ್ಟಾ ತಲೆ ಕೆಳಗಾಗಿ ಶಿಲುಬೆಗೆ ಹಾಕಲ್ಪಟ್ಟು ಅವನು ಕ್ರೂಜಿಗೆ ಹಾಕಲ್ಪಡ್ತಾನೆ. ಮತ್ತು ಪೌಲ ನಾವು ನೋಡ್ತೇವೆ, ಒಂದು ಪೌಲ ಬಂದು ಒಳ್ಳೆ ಒಂದು ದೇವರ ಸೇವಕ. ಅವನ ಒಂದು ಪತ್ರಿಕೆಗಳೇ ನಾವು ಹೆಚ್ಚಾಗಿ ನೋಡುವಂತವರಾಗಿದ್ದೇವೆ ನಮ್ಮ ಸತ್ಯವೇದದಲ್ಲಿ. ಅವರು ಬಂದು ನಿರೋ ಚಕ್ರವರ್ತಿ ಅನ್ನುವಂತವರ ಒಂದು ಇದ್ರಲ್ಲಿ ತಲೆಯನ್ನು ಕಡಿದು ಸಾಯಿಸ್ತಾರೆ ಅವರು. ಮತ್ತು ತದ್ದಾಯ ಅನ್ನುವಂಥವ್ರು ಬಂದು ಎಡೆಸ ಅನ್ನುವಂತ ಜಾಗದಲ್ಲಿ ಕ್ರೂಜಿಗೆ ಹಾಕಲ್ಪಡ್ತಾರೆ. ಥಾಮಸ್ ನಮ್ಮ ಒಂದು ದೇಶಕ್ಕೆ ಬಂದಂತ ಥಾಮಸ್ ಬಂದು ಭಾರತ ದೇಶದಲ್ಲಿ ಈಟಿಯಿಂದ ತಿವಿದು ಸಾಯಿಸ್ತಾರೆ. ಮತ್ತು ಲೂಕನನ್ ಬಂದು ಆಲಿವ್ ಟ್ರೀಯಲ್ಲಿ ಬಂದು ಅವ್ರನ್ನ ತೂಗು ಹಾಕ್ತಾರೆ, ನೇಣು ಹಾಕ್ತಾರೆ. ಅದಾದ ನಂತರ ಸಿಮಿಯೋನನ್ನು ನಾವು ನೋಡೋದಾದ್ರೆ ಬ್ರಿಟನ್ ನಲ್ಲಿ ಕ್ರೂಜೆಗೆ ಹಾಕ್ತಾರೆ ಎಂಬುದಾಗಿ, ಬ್ರಿಟನ್ ಅನ್ನೋ ಜಾಗದಲ್ಲಿ ಕ್ರೂಜೆಗೆ ಹಾಕ್ತಾರೆ. ಅದಾದ ನಂತರ ನಾವು ಕೊನೆಯದಾಗಿ ನೋಡೋದಾದ್ರೆ ಯೋಹಾನನೇ ಅತಿ ಹೆಚ್ಚು ವರ್ಷ ಸಾಧಾರಣವಾಗಿ ವಯಸ್ಸಾಗಿ ಸತ್ತವರು. ಆದ್ರೂ ಸಹ ಅವರನ್ನು ಪತ್ಮೋಸ್ ದ್ವೀಪಕ್ಕೆ ಕಳಿಸ್ತಾರೆ. ಅಲ್ಲಿ ಅವರು ಸಾಧಾರಣ ಮರಣವನ್ನು ಹೊಂದುತ್ತಾರೆ. ಆದಾಗ್ಯೂ ಸಹ ಅವರಲ್ಲಿ ಇದ್ದಂತ ಒಂದು ನಂಬಿಕೆ, ದೇವರು ನನ್ನನ್ನು ಕಾಪಾಡ್ತಾರೆ ಅನ್ನುವಂತ ನಂಬಿಕೆ ಅವರಲ್ಲಿ ಹೇರಳವಾಗಿತ್ತು. ಅವರಿಂದಲೇ ನಾವು ಈ ಒಂದು ಪ್ರಕಟಣೆ ಪುಸ್ತಕವನ್ನು ನಾವು ನೋಡುವಂತವರಾಗಿದ್ದೇವೆ. ಈ ದಿನದ ನನ್ನ ಒಂದು ಭಾಗ ಬಂದು ಕತ್ತಲೆ ಯುಗ ಆಗಿರುವಾಗ ಆ ಒಂದು ವಾಕ್ಯಕ್ಕೆ, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ವಾಕ್ಯಗಳನ್ನು ನೋಡೋಣ. ಪ್ರಕಟಣೆ 11ನೇ ಅಧ್ಯಾಯ 1ನೇ ವಚನ. ಪ್ರಕಟಣೆ 11:1. ರೆವಲ್ಯೂಷನ್ ಚಾಪ್ಟರ್ 11 ವರ್ಸ್ 1. ತರುವಾಯ ಕೋಲಿನಂತಿದ್ದ ಒಂದು ದಂಡ ನನಗೆ ಕೊಡಲ್ಪಟ್ಟಿತು, ಮತ್ತು ಆ ದೂತನು ನಿಂತುಕೊಂಡು ಎದ್ದು ದೇವರ ಆಲಯವನ್ನು, ಯಜ್ಞವೇದಿಯನ್ನು, ಆಲಯದಲ್ಲಿ ಆರಾಧನೆ ಮಾಡುವವರನ್ನು ಅಳತೆ ಮಾಡು. ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ಈ ಒಂದು ವಾಕ್ಯವನ್ನು ನೋಡಿದ್ದೇವೆ. ಈ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ನಾವು ದೇವರ ಆಲಯ ಅನ್ನುವಂಥದ್ದು ಈ ಭೂಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ, ಪರಲೋಕ ರಾಜ್ಯವನ್ನು ಸೂಚಿಸುವಂತದ್ದಾಗಿದೆ. ನಿನ್ನೆ ಅಷ್ಟೇ ನಾವು ತಿಳ್ಕೊಂಡ್ವಿ, ಪ್ರಸನ್ನ ಕುಮಾರ್ ಪಾಸ್ಟರ್ ಹೇಳಿದಾಗ, ಒಂದು ಯೆರೂದನ ಟೆಂಪಲ್ ಬಂದು, ಜೆರುಸಲೇಂ ಟೆಂಪಲ್ ಬಂದು ಕ್ರಿಸ್ತಶಕ 70ನೇ ಇಸ್ವಿಯಲ್ಲಿ ರೋಮ್ ಚಕ್ರವರ್ತಿಯಾದಂತ ಟೈಟಸ್ ತೀತನಿಂದ ಅದು ಹಾಳಾಯಿತಂತೆ ಎಂಬುದಾಗಿ. ಅವನು ಆ ಒಂದು ಭೂಮಿಯ ಅಲ್ಲಿರುವಂತ ಜೆರುಸಲೇಂ ಪಟ್ಟಣವನ್ನು ನಾಶ ಮಾಡ್ತಾನೆ ಎಂಬುದಾಗಿ. ಈ ವಾಕ್ಯದಲ್ಲಿ ನೋಡೋದಾದ್ರೆ ನಾವು ಜೆರುಸಲೇಂ ಪಟ್ಟಣವನ್ನು ಅವರು ಯೋಹಾನನಿಗೆ ತಿಳಿಸ್ತಿಲ್ಲ. ಆ ಒಂದು ಆತ್ಮಿಕವಾಗಿ ಪರಲೋಕ ರಾಜ್ಯವನ್ನು ಈ ಒಂದು ಮಾತು ಸೂಚಿಸುವಂತದ್ದಾಗಿದೆ. ಇದಾಗಿ 96ನೇ ಇಸ್ವಿಯಲ್ಲಿ, ಕ್ರಿಸ್ತಶಕ 96, 70ನೇ ಇಸ್ವಿಯಲ್ಲಿ ತೀತ ಬಂದು ಅದನ್ನ ಹಾಳು ಮಾಡ್ತಾನೆ. 96ನೇ ಇಸ್ವಿಯಲ್ಲಿ ಬಂದು ಯೋಹಾನನಿಗೆ ಈ ಒಂದು ವಾಕ್ಯವನ್ನ ದೇವರು ಒದಗಿಸ್ಕೊಡ್ತಾರೆ. ಅಂದ್ರೆ ಲೆಕ್ಕದಲ್ಲಿ ನೋಡಿದ್ರೆ 26 ವರ್ಷಗಳ ನಂತರ, ಯೆರೂಸಲೇಂ ನಾಶವಾಗಿ 26 ವರ್ಷಗಳ ನಂತರ ಯೋಹಾನನಿಗೆ ಈ ಒಂದು ಮಾತು ತಿಳಿಸಲ್ಪಡುತ್ತೆ. ನಾವು ಮುಂದೆ ಹೋಗೋಣ. ಪ್ರಕಟಣೆ 11ನೇ ಅಧ್ಯಾಯ 2ನೇ ವಚನವನ್ನು ಓದೋಣ. ಆದರೆ ಆಲಯದ ಹೊರಗಿರುವ ಅಂಗಳವನ್ನು ಅಳೆಯದೆ ಬಿಟ್ಟು ಬಿಡು, ಯಾಕೆಂದರೆ ಅದು ಅನ್ಯ ಜನರಿಗೆ ಕೊಡಲ್ಪಟ್ಟಿದೆ. ಅವರು ಪರಿಶುದ್ಧ ಪಟ್ಟಣವನ್ನು 42 ತಿಂಗಳು ತುಳಿದಾಡುವರು. ಈ ಒಂದು ವಾಕ್ಯವನ್ನು ನೋಡ್ತಿದ್ದಾಗೆ 42 ತಿಂಗಳು ಪಟ್ಟಣದಲ್ಲಿ ಜನರು ತುಳಿದಾಡ್ತಾರೆ ಎಂಬುದಾಗಿ. 42 ತಿಂಗಳು ಅನ್ನೋದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಾಕ್ಯವನ್ನು ನೋಡೋಣ. ಪ್ರಕಟಣೆ 12ನೇ ಅಧ್ಯಾಯ 14ನೇ ವಚನ. ಪ್ರಕಟಣೆ 12:14. ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಹದ್ದಿನ 2 ರೆಕ್ಕೆಗಳು ಕೊಡಲ್ಪಟ್ಟವು. ಅಲ್ಲಿ ಒಂದು ಕಾಲಗಳು
ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರೆಯಾಗಿ ಪೋಷಣೆ ಹೊಂದುತ್ತಾಳೆ. ಈಗ ನಾವ್ ಈ ವಾಕ್ಯವನ್ನು ನೋಡುವುದಂದ್ರೆ ನಾನು ಇಲ್ಲಿ ಶೇರ್ ಮಾಡ್ತಿರೋಂತ ಸ್ಕ್ರೀನ್ ಅಲ್ಲಿ ನಿಮಗ್ ಕಾಣಿಸ್ಬಹುದು. 42 ತಿಂಗಳು ಅಂದ್ರೆ 1 ಕಾಲ, 2 ಕಾಲ ಮತ್ತು ಅರ್ಧ ಕಾಲ. ಅದರ ಒಂದು ರೆಫರೆನ್ಸ್ ನಾವ್ ಇಲ್ಲಿ ನೋಡಬಹುದು. 12 ತಿಂಗಳು, 1 ಕಾಲ ಅಂದ್ರೆ 12 ತಿಂಗಳು, 2 ಕಾಲ ಅಂದ್ರೆ 24 ತಿಂಗಳು, ಅರ್ಧ ಕಾಲ ಅಂದ್ರೆ 6 ತಿಂಗಳು. ಇದಿಷ್ಟನ್ನ ನಾವು ಕೌಂಟ್ ಮಾಡಿದ್ರೆ 42 ತಿಂಗಳು ನಮಗೆ ಸಿಗುತ್ತೆ. ಮತ್ತೆ 1260 ದಿನ ಅಂದ್ರೆ 1 ತಿಂಗಳಿಗೆ 30 ದಿನ ಅನ್ನುವಂಥದ್ರಲ್ಲಿ 1 ವರ್ಷಕ್ಕೆ 360 ದಿನ. ಆ ಕಾಲದಲ್ಲಿ 360 ಎಂಬುದಾಗಿ ಅವರು ಮೆನ್ಷನ್ ಮಾಡಿದ್ದಾರೆ. ಹಾಗಾದ್ರೆ 42 ತಿಂಗಳಿಗೆ 1 ತಿಂಗಳ ಒಂದು ದಿನಗಳನ್ನ ಸೇರಿಸಿದ್ರೆ 1260 ದಿನಗಳು ನಾವು ನೋಡಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ವರ್ಷ, ಒಂದು ದಿನ ಅನ್ನುವಂಥದ್ದು ದೇವರ ಒಂದು ದೃಷ್ಟಿಯಲ್ಲಿ 1 ವರ್ಷ ಅನ್ನುವಂಥದ್ದನ್ನ ನಾವು ಕಾಣಬಹುದು. ಆ ವಾಕ್ಯವನ್ನು ನಾವು ನೋಡೋಣ. ಎಹೆಚ್ಕೇಲ 4ನೇ ಅಧ್ಯಾಯ 6ನೇ ವಚನ. ಎಜಿಕೇಲ್ 4:6. ಎಹೆಚ್ಕೇಲ 4ನೇ ಅಧ್ಯಾಯ 6ನೇ ವಚನ. ನೀನು ಇವುಗಳನ್ನು ಮಾಡಿದ ಮೇಲೆ ಇನ್ನೊಂದು ಸಾರಿ ಬಲಪಾರ್ಶ್ವದಲ್ಲಿ ಮಲಗಿ ಯೆಹೂದನ ಮನೆಯ ಅಕ್ರಮವನ್ನು 40 ದಿವಸ ಹೊರಬೇಕು. ನಾನು ನಿನಗೆ ಒಂದೊಂದು ದಿನವನ್ನು ಒಂದೊಂದು ವರ್ಷಕ್ಕೆ ನೇಮಿಸಿದ್ದೇನೆ. ನೋಡಿದ್ರಲ್ಲ ಪ್ರಿಯರೇ, ಒಂದು ದಿನ ಅಂದ್ರೆ 1 ವರ್ಷಕ್ಕೆ ಸಮ ಅನ್ನುವಂಥದ್ದನ್ನ ನಾವು ಒಂದು ಎಹೆಚ್ಕೇಲನ ಪುಸ್ತಕದಲ್ಲಿ ನೋಡುವಂತರಾಗಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ 42 ತಿಂಗಳು ಅನ್ನುವಂಥದ್ದನ್ನ ನಾವು ಟ್ಯಾಲಿ ಮಾಡಿದ್ರೆ 1260 ಡೇಸ್ ಅನ್ನುವಂಥದ್ದನ್ನ ನಾವು ನೋಡಬಹುದು. ಮುಂದೆ ನಾವು ಅದೇ ಕಂಟಿನ್ಯೂ ಭಾಗವನ್ನು ಮಾಡೋಣ. ಪ್ರಕಟಣೆ 11ನೇ ಅಧ್ಯಾಯ 3ರಿಂದ 4 ವಚನಗಳು. ಪ್ರಕಟಣೆ 11ನೇ ಅಧ್ಯಾಯ 3-4. ಇದಲ್ಲದೆ ನನ್ನ 2 ಸಾಕ್ಷಿಗಳು ಗೋಣಿತಟ್ಟನ್ನು ಹೊತ್ತುಕೊಂಡು 1260 ದಿನಗಳ ತನಕ ಪ್ರವಾದಿಸುವ ಹಾಗೆ ಅವರಿಗೆ ಅಧಿಕಾರ ಕೊಡುವೆನು. ಭೂಲೋಕದ ದೇವರ ಮುಂದೆ ನಿಂತಿರುವ 2 ಎಣ್ಣೆಯ ಮರಗಳು, 2 ದೀಪಸ್ತಂಭಗಳು ಇವರೇ. ಈ ವಾಕ್ಯದಲ್ಲಿ ನಾವು ನೋಡೋದಾದ್ರೆ ಗೋಣಿತಟ್ಟು, ಆ ಗೋಣಿತಟ್ಟು ಅನ್ನುವಂಥದ್ದನ್ನ ಈ ಒಂದು ಡಾರ್ಕ್ ಏಜ್, ಕಷ್ಟದ ಸಂದರ್ಭ, ಕಷ್ಟದ ದಿನಗಳು ಅನ್ನುವಂಥದ್ದನ್ನ ನಾವು ಒಂದು ವಾಕ್ಯದಲ್ಲಿ ನೋಡಬಹುದಾಗಿದೆ. ಗೋಣಿತಟ್ಟು ಅಂತ ಒಂದು ಪದಕ್ಕೆ ಅರ್ಥ ಏನಂದ್ರೆ ಕಷ್ಟದ ದಿನಗಳು. 1260 ದಿನಗಳು ಕಷ್ಟದಲ್ಲಿ ಈ ಒಂದು ಕ್ರೈಸ್ತ ಮಕ್ಕಳು ಅನುಭವಿಸುವಂತದ್ದಾಗಿದೆ. ಮತ್ತೆ ಇಲ್ಲಿ 2 ದೀಪಸ್ತಂಭ ಮತ್ತು 2 ಎಣ್ಣೆ ಮರಗಳು ಅಂತ ಎಂಬುದಾಗಿ ಹೇಳಿದ್ದಾರೆ, ಮತ್ತು 2 ಸಾಕ್ಷಿಗಳು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಾಕ್ಯವನ್ನು ನಾವು ನೋಡೋಣ. ಪ್ರಕಟಣೆ 12ನೇ ಅಧ್ಯಾಯ 1ನೇ ವಚನ. ಪ್ರಕಟಣೆ 12ನೇ ಅಧ್ಯಾಯ 1ನೇ ವಚನ. ಪರಲೋಕದಲ್ಲಿ ಮಹಾ ಅದ್ಭುತವು ಕಾಣಿಸಿತು. ಅಲ್ಲಿ ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು. ಆಕೆಯ ಕಾಲುಗಳ ಕೆಳಗೆ ಚಂದ್ರನಿದ್ದನು. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು. ಈ ವಾಕ್ಯದಲ್ಲಿ ನೋಡೋದಾದ್ರೆ ಸೂರ್ಯ, ಚಂದ್ರ 2 ಅನ್ನುವಂಥದ್ದನ್ನ ಈ ಒಂದು 2 ವಚನಗಳಲ್ಲಿ ನಾವು ನೋಡುವಂತರಾಗಿದ್ದೇವೆ. ಉದಾಹರಣೆಗೆ ನೋಡೋದಾದ್ರೆ ದೇವರು ಮತ್ತು ಮನುಷ್ಯನು. ದೇವರ ದೈವ ಸ್ವರೂಪವಾಗಿ ಪರಲೋಕದಲ್ಲಿ ಇದ್ರು, ನಮಗೋಸ್ಕರ ಮನುಷ್ಯ ರೂಪವಾಗಿ ಈ ಭೂಮಿಗೆ ಬಂದ್ರು. ಮತ್ತು ಸ್ಯಾಂಚುರಿ ಅನ್ನುವಂಥ ವಿಷಯದಲ್ಲಿ ನೋಡಿದ್ರೆ ಪರಿಶುದ್ಧ ಸ್ಥಳ ಮತ್ತು ಮಹಾಪರಿಶುದ್ಧ ಸ್ಥಳ. ಮತ್ತು ಮೋಶೆಗೆ ಒಂದು ಒಂದು ವಿಷಯದಲ್ಲಿ ನ್ಯಾಯ ತೀರ್ಪು ಕೊಡ್ಬೇಕಂದ್ರೆ 2ರಿಂದ 3 ಸಾಕ್ಷಿಗಳು ಇರ್ಲೇಬೇಕು ಕಡ್ಡಾಯವಾಗಿ ಎಂಬುದಾಗಿ ನಾವು ನೋಡ್ತೇವೆ. ಈ ಒಂದು 2 ಸಾಕ್ಷಿಗಳು ಯಾರು ಎಂಬುದಾಗಿ ಈಗಿನ ಆಧುನಿಕ ಯುಗದಲ್ಲಿ ಮತ್ತು ಬೈಬಲ್ ನಲ್ಲಿ ನಾವು ನೋಡೋದಾದ್ರೆ ಮೋಶೆ ಮತ್ತು ಎಲಿಯಾ ಎಂಬುದಾಗಿ ಎಲ್ಲರೂ ಹೇಳ್ತಾರೆ. ಆದ್ರೆ ಅದು ಬಂದು ಓಲ್ಡ್ ಟೆಸ್ಟ್ಮೆಂಟ್ ಅಂಡ್ ನ್ಯೂ ಟೆಸ್ಟ್ಮೆಂಟ್, ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ. ದೇವರು ಈ ಒಂದು ಮಾತನ್ನ ಈ ಒಂದು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಅನ್ನುವಂಥದಕ್ಕೆ ನಿಯಮಿತವಾಗಿ ಈ ಒಂದು ಉದಾಹರಣೆಗೆ ಈ ರೀತಿಯಾಗಿ 2 ದೀಪಸ್ತಂಭ, 2 ಎಣ್ಣೆ ಮರಗಳು, 2 ಸಾಕ್ಷಿಗಳು ಮತ್ತು ಸೂರ್ಯ, ಚಂದ್ರ, ಇಷ್ಟು ವಿಷಯಗಳನ್ನ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಗಳಿಗೆ ಸೂಚಿಸಿದ್ದಾರೆ. ನಾವು ಮುಂದೆ ಹೋಗೋಣ. ಪ್ರಕಟಣೆ 11ನೇ ಅಧ್ಯಾಯ 5ರಿಂದ 6 ವಚನ. ಇವರಿಗೆ ಯಾವನಾದರೂ ಕೇಡನ್ನುಂಟು ಮಾಡಬೇಕೆಂದಿದ್ದರೆ
ಇವರ ಬಾಯೊಳಗಿಂದ ಬೆಂಕಿ ಹೊರಟು ಇವರ ಶತ್ರುಗಳನ್ನು ನುಂಗಿಬಿಡುವುದು. ಇವರಿಗೆ ಯಾವನಾದರೂ ಕೇಡನ್ನುಂಟು ಮಾಡಬೇಕೆಂದಿದ್ದರೆ ಅವನು ಈ ರೀತಿಯಾಗಿ ಕೊಲೆಯಾಗಬೇಕು. ಅವರ ಪ್ರವಾದನೆಯ ದಿನಗಳಲ್ಲಿ ಮಳೆ ಬೀಳದಂತೆ ಆಕಾಶವನ್ನು ಮುಚ್ಚುವ ಅಧಿಕಾರ ಇವರಿಗೆ ಉಂಟು. ಇದಲ್ಲದೆ ಇವರಿಗೆ ಇಷ್ಟ ಬಂದಾಗೆಲ್ಲ ನೀರು ರಕ್ತವಾಗುವಂತೆ ಮಾಡುವುದಕ್ಕೂ ಸಕಲ ವಿಧವಾದ ಉಪದ್ರವಗಳಿಂದ ಭೂಮಿಯನ್ನು ಹೊಡೆಯುವುದಕ್ಕೂ ಅಧಿಕಾರ ಉಂಟು. ಈ ವಾಕ್ಯವನ್ನ ನೋಡೋದಾದ್ರೆ ಈ ಒಂದು ಕ್ರೈಸ್ತ ಮಕ್ಕಳಿಗೆ ಯಾರ್ಯಾರು ಹಿಂಸೆಗಳನ್ನ ಕೊಡ್ತಾರೆ, ಈ ಒಂದು ಡಾರ್ಕ್ ಏಜ್ ಅಲ್ಲಿ ಯಾರ್ಯಾರು ಕ್ರೈಸ್ತ ಮಕ್ಕಳಿಗೆ ಹಿಂಸೆಯನ್ನು ಕೊಟ್ಟಿರ್ತಾರೋ ಅವರೆಲ್ಲರೂ ಇಂಥ ಉಪದ್ರವಗಳಿಂದ ಕೊಲ್ಲಲ್ಪಡ್ತಾರೆ ಎಂಬುದಾಗಿ ನಾವು ಈ ವಾಕ್ಯ ನೋಡ್ತೇವೆ. ಕಳೆದ ಬಾರಿ ಜೆನಿ ಸಿಸ್ಟರ್ ಅವ್ರು ಕೊಟ್ಟಂತೆ 7 ಉಪದ್ರವಗಳು, ಆ ಒಂದು ಉಪದ್ರವಗಳು ಎಲ್ಲವೂ ಈ 7 ಉಪದ್ರವಗಳು ಇಂಥ ಕಷ್ಟವನ್ನು ಕೊಟ್ಟಂತವ್ರಿಗೆ ನಡೆಯುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಈ 7 ಉಪದ್ರವಗಳು ಬಂದು 15, 16ನೇ ಅಧ್ಯಾಯದಲ್ಲಿ ಪ್ರಕಟಣೆಯಲ್ಲಿ ನಾವು ನೋಡಬಹುದು. ಅದಾದ ನಂತರ ಮುಂದೆ ನಾವು ಹೋಗೋಣ. ಪ್ರಕಟಣೆ 11ನೇ ಅಧ್ಯಾಯ 7ನೇ ವಚನ. ಇವರು ತಮ್ಮ ಸಾಕ್ಷಿಯನ್ನು ಹೇಳಿ ಮುಗಿಸಿದ ನಂತರ ತಡವಿಲ್ಲದ ತಗ್ಗಿನಿಂದ ಏರಿ ಬರುವ ಮೃಗವು ಇವರಿಗೆ ವಿರೋಧವಾಗಿ ಯುದ್ಧ ಮಾಡಿ ಇವರನ್ನು ಜಯಿಸಿ ಕೊಲ್ಲುವುದು. ಈ ವಾಕ್ಯವನ್ನು ನೋಡುವಂತೆ ಆ ಒಂದು ತಗ್ಗಿನಿಂದ ಏರಿ ಬರುವ ಒಂದು ಮೃಗ, ಆ ಮೃಗ ಯಾವ ರೀತಿ ಇತ್ತು, ಅದ್ ಯಾವ ಒಂದು ಜಾತಿಗೆ ಸಂಬಂಧಪಟ್ಟದ್ದು ಅನ್ನುವಂಥದ್ದನ್ನ ನಾವು ವಾಕ್ಯದಲ್ಲಿ ನೋಡೋಣ. ಪ್ರಕಟಣೆ 13ನೇ ಅಧ್ಯಾಯ 2ನೇ ವಚನ. ಪ್ರಕಟಣೆ 13ನೇ ಅಧ್ಯಾಯ 2ನೇ ವಚನ. ನಾನು ಕಂಡ ಮೃಗವು ಚಿರತೆಯಂತಿತ್ತು, ಅದರ ಕಾಲುಗಳು ಕರಡಿಯ ಕಾಲುಗಳಂತೆಯೂ ಅದರ ಬಾಯಿ ಸಿಂಹದ ಬಾಯಿಯಂತೂ ಇದ್ದವು. ಅದಕ್ಕೆ ಘಟಸರ್ಪವು ತನ್ನ ಶಕ್ತಿಯನ್ನು, ತನ್ನ ಆಸನವನ್ನು, ಮಹಾ ಅಧಿಕಾರವನ್ನು ಕೊಟ್ಟಿತು. ನಾವು ಈ ವಾಕ್ಯವನ್ನು ನೋಡೋದಾದ್ರೆ ಈ ಮೃಗ ಯಾವ ರೀತಿ ಇತ್ತು ಎಂಬುದಾಗಿ ಹೇಳಿದ್ರೆ ಚಿರತೆ ಅಂತ ಇತ್ತು ಎಂಬುದಾಗಿ ನಾವು ಈ ವಾಕ್ಯವನ್ನು ನೋಡ್ಬೋದು. ಅದರ ಕಾಲುಗಳು ಕರಡಿಯ ಕಾಲುಗಳಂತೆಯೂ ಅದರ ಬಾಯಿ ಸಿಂಹದ ಬಾಯಿ ಅಂತೆಯೂ, ಎಲ್ಲಾ 3 ರೀತಿಯ ಪ್ರಾಣಿಗಳು ಸೇರಿ ಒಂದು ಪ್ರಾಣಿ ಆಗಿದೆ. ಈ ಒಂದು ಮೃಗ ಬಂದು ಘಟಸರ್ಪನಿಂದ ಉಂಟಾದದ್ದು ಎಂಬುದಾಗಿ ನಾವು ನೋಡಬಹುದು. ಘಟಸರ್ಪನು ಅಂದ್ರೆ ಸೈತಾನನು ತನ್ನ ಶಕ್ತಿ ಎಲ್ಲವನ್ನು ಆ ಮೃಗಕ್ಕೆ ಕೊಟ್ಟು ಅದರ ಆಸನವನ್ನು ಅಂದ್ರೆ ಅದರ ಒಂದು ಸ್ಥಿತಿಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸಿಕೊಳ್ಳುವಂತ ಒಂದು ರೀತಿಯಲ್ಲಿ ಅದು ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಈ ಒಂದು ಘಟಸರ್ಪನು ಈ ಒಂದು ಸಿಂಹ ಮತ್ತು ಕರಡಿ ಮತ್ತು ಚಿರತೆ ಈ 3 ಸೇರಿ ಮಾಡಲ್ಪಟ್ಟಂತೆ ಈ ಒಂದು ಪ್ರಾಣಿ, ಅಂದ್ರೆ ಪ್ರಾಣಿ ಎಂಬುದಾಗಿ ನಾವು ಅದನ್ನ ಒಂದು ಮೃಗ ಎಂಬುದಾಗಿ ತಿಳ್ಕೊಬಾರ್ದು. ಅದರ ಒಂದು ಸಮಯದಲ್ಲಿದ್ದಂತ ಆ ಒಂದು ರಾಜ್ಯ ಯಾರು ಆಳ್ತಿದ್ರು, ಯಾರ ಒಂದು ರೋಮನರ ಒಂದು ಆಳ್ವಿಕೆಯಲ್ಲಿ ನಡೀತಿತ್ತು, ಅವರಿಗೆ ಈ ಒಂದು ಮಾತನ್ನ ನಾವು ಅನ್ವಯಿಸಬೇಕಾಗುತ್ತೆ. ಈ ಒಂದು ಮೃಗ ಅದನ್ನು ನಂಬ್ಕೊಂಡಿದ್ದಂತ 10 ತಲೆ, ಆ ಒಂದು 10 ತಲೆಗಳನ್ನ ನಾವು ನೋಡ್ಬೋದು. ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಪಿಕ್ಚರ್ ಅಲ್ಲಿ. ಅದರಲ್ಲಿ ಆ ಒಂದು ಮೃಗ ಆ 10 ರಾಜ್ಯಗಳಿಗೆ ಏನ್ ಮಾಡ್ತೆ ಎಂಬುದಾಗಿ ನಾವು ನೋಡೋಣ. ದಾನಿಯೇಲನ ಬರೆದ ಪುಸ್ತಕ 7ನೇ ಅಧ್ಯಾಯ 8ನೇ ವಚನ. ದಾನಿಯೇಲ 7:8. Daniel chapter 7 verse 8. ಆ ಕೊಂಬುಗಳ ಬಗ್ಗೆ ನಾನು ಆಲೋಚಿಸುತ್ತಿರುವಾಗ ಇಗೋ, ಮತ್ತೊಂದು ಚಿಕ್ಕ ಕೊಂಬು ಅವುಗಳಲ್ಲಿ ಎದ್ದು ಕಾಣುತ್ತಿತ್ತು. ಇದರ ಮುಂದೆ ಮೊದಲಿನ ಕೊಂಬುಗಳಲ್ಲಿ 3 ಬೇರು ಸಹಿತ ಕೀಳಲ್ಪಟ್ಟಿವೆ ಮತ್ತು ಈ ಕೊಂಬಿನಲ್ಲಿ ಮನುಷ್ಯರ ಕಣ್ಣುಗಳ ಹಾಗೆ ಕಣ್ಣುಗಳು, ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿಯೂ ಇದ್ದವು. ಈ ವಾಕ್ಯವನ್ನು ನೋಡೋದಾದ್ರೆ ಮತ್ತೊಂದು ಚಿಕ್ಕ ಕೊಂಬು, ಈ ಚಿಕ್ಕ ಕೊಂಬು ಬಂದು ರೋಮ್ ಸಾಮ್ರಾಜ್ಯವಾಗಿದೆ. ಆಲ್ರೆಡಿ ಇದ್ದಂತ 10 ಕೊಂಬುಗಳಲ್ಲಿ 3 ಕೊಂಬುಗಳನ್ನು ಬುಡ ಸಮೇತವಾಗಿ ಕಿತ್ತು ಹಾಕಿತು ಎಂಬುದಾಗಿ ನಾವು ಈ ವಾಕ್ಯವನ್ನು ನೋಡಬಹುದು. ಆದ್ರೆ ಅದರಲ್ಲಿ ಈ ಕೊಂಬಿನಲ್ಲಿ ಮನುಷ್ಯರ ಕಣ್ಣುಗಳ ಹಾಗೆ ಕಣ್ಣುಗಳು, ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿಯೂ ಇದ್ದವು. ಈ ಒಂದು ವಾಕ್ಯವನ್ನು ನೋಡೋದಾದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಮನುಷ್ಯರ ರೀತಿಯಲ್ಲಿ ಸಾಧಾರಣವಾಗಿ ಮನುಷ್ಯರಂತೆ ಎಲ್ಲರ ರೀತಿಯಲ್ಲೇ ಇದ್ದುಕೊಂಡು ಉನ್ನತ ಮಟ್ಟಕ್ಕೆ ಅವರು ಸಡನ್ ಆಗಿ ಹೋಗುವಂತರಾಗಿರ್ತಾರೆ. ಪಾಪವನ್ನು ಮಾಡಿ ಇದ್ದಕ್ಕಿದ್ದಂತೆ ಕ್ರೈಸ್ತರ ಮೇಲೆ ದಾಳಿಯನ್ನು ಮಾಡುವಂತಹದ್ದನ್ನು ಇವರು ಮಾಡಿದ್ದಾರೆ. ನಾವು ಮುಂದೆ ಹೋಗೋಣ.
ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯ 25ನೇ ವಚನ. ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 25. ಯಾವ ರೀತಿ ಕ್ರೈಸ್ತರಿಗೆ ಹಿಂಸೆಯನ್ನು ಕೊಡ್ತಿದ್ರು ಎಂಬುದಾಗಿ ನಾವು ನೋಡೋಣ. ಅವನು ಮಹೋನ್ನತನಿಗೆ ವಿರೋಧವಾಗಿ ಕೊಚ್ಚಿಕೊಂಡು ಮಾತುಗಳನ್ನಾಡಿ ಬಾಧಿಸಿ ಕಾಲ ನಿಯಮಗಳನ್ನು ಬದಲಾಯಿಸುವುದಕ್ಕೆ ಯೋಚಿಸುವನು. ಕಾಲ ನಿಯಮವು ವಿಭಾಗಿಸುವ ತನಕ ಅವರು ಅವನ ಕೈಯಲ್ಲಿ ಒಪ್ಪಿಸಲ್ಪಡುವರು. ಈ ಒಂದು ವಾಕ್ಯವನ್ನು ನೋಡೋದಾದ್ರೆ ಅವರು ತಮ್ಮಕ್ಕೆ ತಾವೇ ಒಂದು ಪದವಿಯನ್ನು ಹೆಚ್ಚಿಸಿಕೊಂಡು ಕ್ರೈಸ್ತರ ಮೇಲೆ ತುಂಬಾ ಕ್ರೂರವಾಗಿ ದಾಳಿಯನ್ನು ಮಾಡುವಂತರಾಗಿದ್ದಾರೆ. ಮತ್ತು ಅವರ ಕಾಲ ಇರುವಷ್ಟು ಕಾಲವೂ ಅವರು ಕ್ರೈಸ್ತರನ್ನ ಹಿಂಸೆಯಿಂದಲೇ ನಡೆಸ್ಕೊಂಡು ಬರ್ತಿದ್ರು. ಕ್ರೈಸ್ತರು ಅವರ ಕೈಯಲ್ಲಿ ಒಪ್ಪಿಸಲ್ಪಟ್ರು, ಅವರ ಒಂದು ಅಧೀನದಲ್ಲಿ ಇದ್ರು ಎಂಬುದನ್ನ ನಾವು ನೋಡಬಹುದು. ನಾವು ಮುಂದೆ ಹೋಗೋಣ. ಮೊದಲನೇದಾಗಿ ರೋಮ್ ಸಾಮ್ರಾಜ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ರೋಮ್ ಸಾಮ್ರಾಜ್ಯ ಬಂದು ಕ್ರಿಸ್ತ ಪೂರ್ವ 753ರಲ್ಲಿ ರೋಮೋಲಸ್ ಎಂಬ ಒಂದು ಹೆಸರಿನಿಂದ ರೋಮ್ ಎಂಬುದಾಗಿ ಕರೆಯಲ್ಪಡ್ತು. ಅದಾದ ನಂತರ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಕ್ರಿಸ್ತ ಶಕ 330ರಲ್ಲಿ ಅವರ ಒಂದು ಕ್ಯಾಪಿಟಲ್ ರೋಮ್ ಕ್ಯಾಪಿಟಲ್ ನ ಕಾನ್ಸ್ಟಾಂಟಿನೋಪಲ್ ಅನ್ನುವಂತ ಒಂದು ಜಾಗಕ್ಕೆ ವರ್ಗಾಯಿಸ್ತಾರೆ. ಮತ್ತು ಆ ಒಂದು ಚಿತ್ರವನ್ನು ಆ ಸಂದರ್ಭದಲ್ಲಿ ಬಿಡಿಸ್ತಾರೆ ಕ್ರಿಸ್ತನಲ್ಲಿ ಪ್ರಿಯರೇ. ಆ ಒಂದು ಚಿತ್ರ ಘಟ ಸರ್ಪನ ಚಿತ್ರ ಎಂಬುದಾಗಿ ನಾವು ನೋಡಬಹುದು. ಒಂದು ಘಟ ಸರ್ಪನ ಚಿತ್ರ ಈ ಒಂದು ಪ್ರೇರೇಪಣೆ ಯಾಕೆ ಆಯ್ತು ಎಂಬುದಾಗಿ ನಮ್ಗೆ ಗೊತ್ತಿಲ್ಲ. ಆದ್ರೆ ಆ ಒಂದು ರೋಮ್ ಸಾಮ್ರಾಜ್ಯಕ್ಕೆ ಈ ಒಂದು ಸೈತಾನನ ಒಂದು ಚಿತ್ರವನ್ನು ಬಿಡಿಸ್ಕೊಳ್ಳುವಂತ ರೀತಿಯಲ್ಲಿ ಪ್ರೇರೇಪಣೆ ಆಗಿತ್ತು. ಮತ್ತು ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಕ್ರಿಸ್ತ ಶಕ 330ರಲ್ಲಿ ಈ ಒಂದು ಶನಿವಾರ ಆಚರಣೆ ಸಬ್ಬತ್ ಆಚರಣೆ ಶನಿವಾರದಿಂದ ಭಾನುವಾರಕ್ಕೆ ವರ್ಗಾಯಿಸಲ್ಪಡ್ತು. ಇಷ್ಟು ಈ ಒಂದು ರೋಮ್ ಸಾಮ್ರಾಜ್ಯದ ಬಗ್ಗೆ ನಾವು ಇಷ್ಟು ಮಾಹಿತಿಗಳನ್ನು ತಿಳ್ಕೊಬಹುದು. ಅದಾದ ನಂತರ ನಾವು ಆಗ್ಲೇ ಓದಿದಂತೆ ಈ ಒಂದು ಕತ್ತಲೆ ಯುಗ ಯಾವಾಗ ಪ್ರಾರಂಭ ಆಯ್ತು ಎಂಬುದಾಗಿ ನೋಡೋಣ. ಕ್ರಿಸ್ತ ಶಕ 538ರಲ್ಲಿ ಸ್ಟಾರ್ಟ್ ಆಗಿದ್ದು 1798ರವರೆಗೂ ಈ ಒಂದು ಕತ್ತಲೆ ಯುಗ ಡಾರ್ಕ್ ಏಜ್ ಅನ್ನುವಂಥದ್ದು ಇತ್ತು. ಆಮೇಲೆ ನಾವು ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ನಾವು ಆಗ್ಲೇ ನೋಡಿದಂತೆ 3 ಒಂದು ಸಾಮ್ರಾಜ್ಯವನ್ನು ಬುಡ ಸಮೇತವಾಗಿ ಕಿತ್ತು ಹಾಕಿತ್ತು ಎಂಬುದಾಗಿ ನೋಡೋಣ. ಅದರಲ್ಲಿ ಯಾವ ಸಾಮ್ರಾಜ್ಯ ಅದು ಅನ್ನುವಂಥದ್ದನ್ನ ನೋಡೋಣ. ಹೆರೋಲಿಯರು, ಮೊದಲನೇದಾಗಿ ಹೆರೋಲಿಯರು ಕ್ರಿಸ್ತ ಶಕ 493ರಲ್ಲಿ ಜಿನೋ ಎನ್ನುವಂತ ಒಂದು ಚಕ್ರವರ್ತಿ 6ನೇ ಶತಮಾನದಲ್ಲಿ ಇವ್ರನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾರೆ. ಒಂದು ಸಣ್ಣ ಮಗುವಿನಿಂದ ಹಿಡಿದು ಪ್ರತಿಯೊಬ್ಬೊಬ್ಬರನ್ನು ನಾಶ ಮಾಡ್ತಾರೆ. ಬುಡ ಸಮೇತ ಎಂಬುದಾಗಿ ನಾವು ನೋಡಿದ್ರೆ ಸಾಮ್ರಾಜ್ಯ ಇಲ್ಲದಂತೆ ಸರ್ವನಾಶ ಮಾಡ್ತಾರೆ. ಮತ್ತೆ ಇನ್ನು ಬೇರೆ ಯಾರು ಎಂಬುದಾಗಿ ನಾವು ನೋಡೋಣ. ಕ್ರಿಸ್ತ ಶಕ 533ರಲ್ಲಿ ವ್ಯಾಂಡಲ್ಸರು ಸಹ ನಾಶವಾಗ್ತಾರೆ. ಕ್ರಿಸ್ತ ಶಕ 533ರಲ್ಲಿ 2 ಹೆರೋಲಿಯರು ಮತ್ತು ವ್ಯಾಂಡಲ್ಸರು ಇವರು ಎರಡು ಒಂದು ಸಾಮ್ರಾಜ್ಯ ಬಂದು ಕತ್ತಲೆಗ ಪ್ರಾರಂಭ ಆಗುವುದಕ್ಕಿಂತ ಮುಂಚೆನೆ 3 ಸಾಮ್ರಾಜ್ಯಗಳು ಸಹ ಸರ್ವನಾಶ ಆಗುತ್ತೆ. ಇನ್ನೊಂದು ಸಾಮ್ರಾಜ್ಯ ಯಾವ್ದು ಎಂಬುದಾಗಿ ನಾವು ನೋಡೋಣ. ಕ್ರಿಸ್ತ ಶಕ 538ರಲ್ಲಿ ಆಸ್ಟ್ರೋಗೋತರನ್ನ ಚಕ್ರವರ್ತಿ ಜಸ್ಟಿನಿಯನ್ ಮತ್ತು ಆತನ ಸಹಾಯಕನಾದ ಬೆಲಿಸಾರಿಯಸ್ ಇಬ್ಬರು ಸೇರಿ ಆಸ್ಟ್ರೋಗೋತ್ ಸಾಮ್ರಾಜ್ಯವನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡುತ್ತಾರೆ. ಇದಾದ ನಂತರನೇ ಈ ಒಂದು 538ನೇ ಇಸ್ವಿ ಆದ ನಂತರನೇ ಅಲ್ಲಿಂದ ಕತ್ತಲೆ ಯುಗ ಅನ್ನುವಂಥದ್ದು ಕ್ರೈಸ್ತ ಮಕ್ಕಳಿಗೆ ಒಂದು ದೊಡ್ಡ ಒಂದು ಅಗಾಧವನ್ನು ಉಂಟು ಮಾಡುವಂತ ಒಂದು ಕತ್ತಲೆ ಯುಗವು ಪ್ರಾರಂಭವಾಗುತ್ತೆ. ಈ ಒಂದು ಕತ್ತಲೆ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ ಭೂಮಿಯು ಸೃಷ್ಟಿ ಆಗೋದಕ್ಕಿಂತ ಮುಂಚೆ ಕತ್ತಲೆಯಾಗಿ ಬರಿದಾಗಿಯೂ ಇತ್ತು ಎಂಬುದಾಗಿ ನಾವು ದೇವರ ವಾಕ್ಯವನ್ನು ನೋಡುವಂತವರಾಗಿದ್ದೇವೆ. ದೇವರು ಮತ್ತೆ ಮತ್ತಾಯದಲ್ಲಿ ಹೇಳಿರುವಂತೆ ನಾನೇ ಬೆಳಕು
ಲೋಕಕ್ಕೆ ನಾನೇ ಬೆಳಕಾಗಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಆ ಒಂದು ಬೆಳಕು ಕ್ರೈಸ್ತ ಒಂದು ಮಕ್ಕಳಿಗೆ ಸಿಕ್ಕಿದಾಗ ಅದನ್ನ ಅವ್ರು ಯಾರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳದೆ ಇದ್ದಿದ್ದಕ್ಕೆ ಒಂದು ಬೆಳಕು ನಮ್ಮಲ್ಲಿ ಬಂದು ನಮಗೋಸ್ಕರ ತನ್ನ ಒಂದು ಬೆಳಕನ್ನು ಕೊಟ್ಟು ರಕ್ತ ಸಾಕ್ಷಿಯಾಗಿ ಈ ಭೂಲೋಕದಲ್ಲಿ ಇದ್ದು ಮತ್ತೆ ಪರಲೋಕಕ್ಕೆ ಆ ಬೆಳಕು ಎತ್ತಲ್ಪಡ್ತು. ಆದ್ರೆ ಕೆಲವು ಜನಗಳಿಗೆ ಆ ಬೆಳಕು ಹೆಚ್ಚಿನ ಪ್ರಭಾವವನ್ನು ಬೀರ್ತು, ಆದ್ರೆ ಎಲ್ಲರಿಗೂ ಬೀಳುವಂತದ್ದಾಗಿರ್ಲಿಲ್ಲ. ದೇವ್ರ ಸತ್ತ ನಂತರ ಒಂದು ಭೂಮಿಯ ಕಂಪಿಸಿತು ಮತ್ತು ಕತ್ತಲೆ ಕವಿಯಿತು ಎಂಬುದಾಗಿ ನಾವು ದೇವರ ಒಂದು ಮರಣದ ನಂತರವೇ ಆ ಒಂದು ವಾಕ್ಯವನ್ನು ನೋಡ್ತೇವೆ. ಆ ಒಂದು ಬೆಳಕು ತನ್ನಲ್ಲಿ ಇದ್ದಂತ ಬೆಳಕು ಸತ್ತ ನಂತರ ಕ್ರಿಸ್ತನು ನಮ್ಮಲ್ಲಿ ಇದ್ದಂತ ಕ್ರಿಸ್ತನು ಸತ್ತ ನಂತರ ಆ ಬೆಳಕು ಭೂಮಿಯ ಕಂಪಿಸಿತು ಮತ್ತು ಕತ್ತಲೆ ಕವಿಯಿತು ಎಂಬುದಾಗಿ ನಾವು ನೋಡ್ತೇವೆ. ಈ ಒಂದು ವಾಕ್ಯವನ್ನು ನೋಡೋದಾದ್ರೆ ಕತ್ತಲೆ ಅನ್ನುವಂಥದ್ದನ್ನ ನಮ್ಮಿಂದ ದೂರ ಮಾಡ್ಲಿಕ್ಕೆ ಕ್ರಿಸ್ತನು ನಮಗೋಸ್ಕರ ಬಂದರು. ಆದ್ರೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ದೆ ಆ ಒಂದು ಬೆಳಕನ್ನು ನಾವು ನಿರಾಕರಿಸಿ ತಪ್ಪು ಮಾಡಿ ಈಗ ಸ್ವಲ್ಪ ಮಟ್ಟಿಗೆ ನಮ್ಮಲ್ಲಿರುವಂತ ಬೆಳಕನ್ನು ನಾವು ಜನರಿಗೆ ತೋರಿಸ್ತಿದ್ದೇವೆ. ಅದೇ ರೀತಿ ನಾವು ಮುಂದೆ ಹೋಗೋಣ. ಕ್ರಿಸ್ತ ಶಕ 1208 ಆ ಒಂದು ಇಸ್ವಿಯಲ್ಲಿ ಬರೀ ದೇವರ ವಾಕ್ಯವನ್ನು ಓದಿದ್ದಕ್ಕೆ 10 ಲಕ್ಷ ಜನರನ್ನ ರೋಮ್ ಸಾಮ್ರಾಜ್ಯದಲ್ಲಿ ಸತ್ತು ಹೋಗ್ತಾರೆ. 10 ಲಕ್ಷ ಜನರು ಕ್ರಿಸ್ತ ಶಕ 1208 ದೇವರ ವಾಕ್ಯವನ್ನು ಓದಿದ ಮಾತ್ರಕ್ಕೆ 10 ಲಕ್ಷ ಜನರು ಸತ್ತು ಹೋಗ್ತಾರೆ. ಅದಾಗಿ ಈ ಒಂದು ವಿಷಯನ ನೋಡಿದಾಗ 12ನೇ ಶತಮಾನದಲ್ಲಿ ಒಂದು ಘಟನೆಗಳು ನಡೆಯುತ್ತೆ. ಅದಾದ ನಂತರ 13ನೇ ಶತಮಾನದಲ್ಲಿ ದೈವಕಾರಕರು ಎಬ್ಬರಿಸಲ್ಪಡ್ತಾರೆ. ಅವ್ರು ಯಾರ್ಯಾರು ಅನ್ನುವಂಥದ್ದಾದ್ರೆ ಜಾನ್ ವಿಕ್ಲಿಫ್ ಮತ್ತು ಜಾನ್ ಹಸ್, ಜೆರೋಮ್, ಮಾರ್ಟಿನ್ ಲೂಥರ್, ಇನ್ನು ಹಲವಾರು ಜನ ಇದ್ದಾರೆ. ನನಗೆ ಇಷ್ಟು ಜನರುಗಳ ಒಂದು ಇನ್ಫಾರ್ಮೇಶನ್ ಸಿಕ್ತು. ಈ ಜಾನ್ ವಿಕ್ಲಿಫ್ ಅವರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವರ ಇಷ್ಟು ಜನರ ಒಂದು ಪೀರಿಯಡ್ ಬಂದು 13ನೇ ಶತಮಾನದಿಂದ 16 ಶತಮಾನದವರೆಗೆ ಇವರ ಒಂದು ಸೇವೆಗಳನ್ನು ಇಷ್ಟು ಜನ ಮಾಡುವಂತವರಾಗಿದ್ದಾರೆ. ಈಗ ನಾವು ಜಾನ್ ವಿಕ್ಲಿಫ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಅವರು ಇಂಗ್ಲೆಂಡ್ ಇಂದ ಬಂದಿರುವಂತವರಾಗಿದ್ದಾರೆ 14ನೇ ಶತಮಾನದಲ್ಲಿ. ಅವರ ಒಂದು ಜನನ ಬಂದು 1324ರಲ್ಲಿ ಮತ್ತು ಅವರು ಸೇವೆಗೆ ಶುರು ಮಾಡಿದಂಥದ್ದು 1345ನೇ ಇಸ್ವಿಯಲ್ಲಿ. ಇವರು ಒಂದು ಒಳ್ಳೆ ಉನ್ನತ ವಿದ್ಯಾಭ್ಯಾಸ ಪಡೆದಿದ್ರು. ಅವರು ಒಂದು ದೇವರ ವಾಕ್ಯವನ್ನು ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಬೇಕು ಅನ್ನುವಂಥದ್ದಾಗಿ ದೇವರ ವಾಕ್ಯವನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಿದ್ರು. ಇವರೊಂದು ಒಳ್ಳೆ ಸಾಧು ಗುಣದಿಂದ ಸ್ವಭಾವದವರು, ಮೃದು ಮನಸ್ಸಿನಿಂದ ಇರುವಂತವರಾಗಿದ್ರು. ಇವರು ದೇವರ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸುವಂತವರಾಗಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಅವರ ಒಂದು ವೈರಿಗಳೇ ಆಗ್ಲಿ, ಅವರ ಸಹಪಾಠಿಗಳೇ ಆಗ್ಲಿ, ಅವರನ್ನು ಬಾಯಲ್ಲಿ ಬೆರಳಿಟ್ಟು ನೋಡುವಂತ ರೀತಿಯಲ್ಲಿ ಈ ಮಗನು ತನ್ನ ಜೀವಿತವನ್ನು ದೇವರಿಗೆ ಒಳ್ಳೆ ರೀತಿಯಲ್ಲಿ ಅರ್ಪಿಸ್ಕೊಂಡಿದ್ರು. ಮತ್ತು ಅವ್ರು ಬಂದು ರೋಮ್ ಸಾಮ್ರಾಜ್ಯಕ್ಕೆ ನೇರವಾಗಿ ಎದುರಾಗಿ ನಿಂತ್ಕೊಳ್ಳಿಲ್ಲ, ಅಸತ್ಯಕ್ಕೆ ಎದುರಾಗಿ ಅವರು ನಿಂತ್ಕೊಂತಿದ್ರು. ದೇವರ ಒಂದು ವಾಕ್ಯ ನಾವು ನೋಡೋದಾದ್ರೆ ಇವ್ರು ಯಾವ ರೀತಿ ದೇವರ ಒಂದು ಬಳಿಯಲ್ಲಿ ನಿಂತ್ಕೊಂಡ್ರು ಎಂಬುದಾಗಿ ನಾವು ನೋಡೋಣ. ಆದ್ರೆ ರೋಮ್ ಸಾಮ್ರಾಜ್ಯವು ಇವರನ್ನು ವಿರೋಧಿಸಿತ್ತು. ಇವರು ಅಸತ್ಯಕ್ಕೆ ನಿಂತಿದ್ರು ಸಹ ಇವರ ಒಂದು ಸಹವಾಸವನ್ನು, ರೋಮ್ ಸಾಮ್ರಾಜ್ಯದ ಒಂದು ಸಹವಾಸವನ್ನು ಬಿಡ್ಲಿಲ್ಲ. ಅವರ ಜೊತೆಲಿ ಒಡನಾಟದಲ್ಲಿ ಇದ್ದು ದೇವರ ವಾಕ್ಯವನ್ನು ಅವರಿಗೂ ತಿಳಿಸ್ಬೇಕು ಎಂಬುದಾಗಿ ಅವರು ಹಂಬಲಿಸ್ತಿದ್ರು. ಆದ್ರೆ ರೋಮ್ ಸಾಮ್ರಾಜ್ಯ ಅವರನ್ನು ನಿರಾಕರಿಸ್ತು. ಅವರ ಒಂದು ಮಾತನ್ನು ಕೇಳುವಂತ ಒಂದು ಪರಿಸ್ಥಿತಿಯಲ್ಲೇ ರೋಮ್ ಸಾಮ್ರಾಜ್ಯ ಯಾರು ಇರ್ಲಿಲ್ಲ. ಇವ್ರು ಬಂದು ಫಾದರ್ ಆಗುವಂತ ಒಂದು ಯೋಚನೆಯಲ್ಲಿ ಯಾವಾಗ್ಲೂ ಇದ್ರು. ಆದ್ರೆ ಅವರ ರೋಮ್ ಸಾಮ್ರಾಜ್ಯ ಆದಿ ಗುರುಗಳು ಬಂದು ಬಲವಂತವಾಗಿ ನೀನು ದೇವರ ಒಂದು ಸನ್ಯಾಸಿ ಆಗ್ಬೇಕು, ದೇವರ ಒಂದು ಮಗನಾಗಿರ್ಬೇಕು ಅನ್ನೋದಾಗಿ ಬಲವಂತವಾಗಿ ಅವರನ್ನ ಈ ಒಂದು ಫಾದರ್ ಆಗ್ಬೇಕು ಅನ್ನೋಂತ ಒಂದು ವಿಷಯಕ್ಕೆ ತಳ್ಳಲ್ಪಡ್ತಾರೆ. ಆದ್ರೆ ಅಲ್ಲಿ ಅವರು ನೀಡಿದಂತ ಒಂದು ಏನು ಸಂದೇಶ ಎಂಬುದಾಗಿ ನೋಡೋದಾದ್ರೆ, ತಂದೆ ತಾಯಿಗಳನ್ನ ನಾವು ತುಳಿದು ದೇವರಿಗೋಸ್ಕರ ನಿಂತ್ಕೋಬೇಕು. ತಂದೆ ತಾಯಿಗಳನ್ನ ನಮ್ಗೆ ಈ ಭೂಲೋಕದಲ್ಲಿ ಕೊಟ್ಟಿದ್ದಾರೆ, ಆದ್ರೆ ಅವ್ರಿಗೆ ಗೌರವಿಸ್ಬೇಕು, ಆಗ್ಲೇ ನಮ್ಗೆ ನಮ್ಮ ಒಂದು ಆಯುಷ್ಯ ಹೆಚ್ಚಾಗುತ್ತೆ ಎಂಬುದಾಗಿ ದೇವರ ಆಜ್ಞೆಗಳಲ್ಲಿ ನಾವು ನೋಡ್ತೇವೆ. ಆದ್ರೆ ಈ ಆದಿಗುರುಗಳು ಹೇಳ್ತಿದ್ದೀವಿ ಏನಂದ್ರೆ, ನಾವು ಅವರನ್ನ ತುಳಿದು ಹಾಕಿ ಒಂದು ದೇವರ ಒಂದು
ಸೇವೆಗೆ ಮುಂದೆ ಹೋಗ್ಬೇಕು ಅನ್ನೋಂಥದನ್ನ ಅವ್ರು ಹೇಳ್ತಾ ಇರ್ತಾರೆ. ಈ ವಿಷಯದಲ್ಲಿ ಅವರು ಸಂಪೂರ್ಣವಾಗಿ ವಿರುದ್ಧವಾಗಿ ನಿಂತ್ಕೊಂಡು ತಮ್ಮ ಒಂದು ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. ಅವರು ಸುಮಾರು ಎಷ್ಟೋ ವರ್ಷಗಳು ತನ್ನ ಸೇವೆಯನ್ನು ಜಾನ್ ವಿಕ್ಲಿಫ್ ಅವರು ನಡೆಸಿದ್ದಾರೆ. ಅದಾಗಿ ಅವರು 40 ವರ್ಷ ಬಂದು ಕ್ರಿಸ್ತನಲ್ಲಿ ಪ್ರಿಯರೇ ತುಂಬಾ ಕಷ್ಟಗಳನ್ನು, ಸೆರೆಯಲ್ಲಿ ಒಂದು ಮರಣದ ಒಂದು ನೋವನ್ನು ಅನುಭವಿಸಿದ್ರು. 40 ಅವರು ಅವರ ಒಂದು ವಾಕ್ಯವನ್ನು, ಅವರ ಒಂದು ಸಂದೇಶವನ್ನು ಹೇಳೋದಾದ್ರೆ, ಅವ್ರು ಬಂದು 40 ವರ್ಷ ಒಂದು ಕಷ್ಟದಲ್ಲಿ ಇದ್ರು. ಅದಾಗಿ ಅವರ ಒಂದು ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಅವರ ದೇಹವನ್ನು ಒಂದು ಬಹಿರಂಗವಾಗಿ ಅವರು ಮುಚ್ಚಿ ಸಾಯಿಸ್ಬಿಟ್ಟು ಬಹಿರಂಗವಾಗಿ 40 ವರ್ಷಗಳ ನಂತರ ಆ ಒಂದು ಎಲುಬುಗಳನ್ನ ತೆಗೆದು ಅವರನ್ನು ಬಹಿರಂಗವಾಗಿ ಸುಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಇವರ ಸಾವಿನ ಹಿಂದೆ ದೊಡ್ಡ ರಹಸ್ಯವೇ ಹುಟ್ಟುಕೊಂಡಿತ್ತು. ಇವರ ಸ್ನೇಹಿತ ಇವರ ಒಂದು ಸಹಪಾಠಿಗಳು ಇವರ ಒಂದು ವಿಷಯವಾಗಿ ತುಂಬಾ ತಲೆ ಕೆಡಿಸ್ಕೊಂಡ್ರು ಸಹ ಇವರ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿ, ಅವರಿಗೆ ಯಾವ ರೀತಿ ಸತ್ರು ಅನ್ನುವಂತ ಮಾಹಿತಿ ಯಾರಿಗೂ ತಿಳಿಯಲ್ಪಡ್ಲಿಲ್ಲ ಕ್ರಿಸ್ತನಿಂದ. ಇವರ ಒಂದು ಮರಣ ಬಂದು 1384 ಇಸ್ವಿಯಲ್ಲಿ ಆಯ್ತು. 1384 ಇಸ್ವಿಯಲ್ಲಿ. ಮತ್ತೆ ನಾವು ಮುಂದೆ ಹೋಗೋಣ. ಜಾನ್ ಹಸ್ ಮತ್ತು ಜೆರೋಮ್ ಇವರಿಬ್ರು ಬಂದು ಒಳ್ಳೆ ಸ್ನೇಹಿತರಾಗಿದ್ರು. ಇವ್ರು ಬಂದು 9ನೇ ಶತಮಾನದಲ್ಲಿ ಇವರಿದ್ದಂತ ಇಂಗ್ಲೆಂಡ್ ನ ಬೊಹೇಮಿಯಾ ಎನ್ನುವಂತ ಒಂದು ದೇಶಕ್ಕೆ ಬಂದು 9ನೇ ಶತಮಾನದಲ್ಲಿ ದೇವರ ವಾಕ್ಯವು ಸಾರಲ್ಪಟ್ಟಿತ್ತು. ಇವ್ರಿಗಿಂತ ಮುಂಚೆ ಹಲವಾರು ಸೇವಕರು ಇದ್ರು. ವಾಲ್ಡೆನ್ಸಿ ಮತ್ತು ಅಲ್ಬಿಜಿನಿ ಎಂಬುವರು ಗುಪ್ತವಾಗಿ ಇವರು ಇಬ್ರಿಗೂ ಗೊತ್ತಿಲ್ಲದೆ, ಅಂದ್ರೆ ಯಾರಿಗೂ ಗೊತ್ತಿಲ್ಲದೆ ಸೇವೆಯನ್ನು ಮಾಡ್ತಾ ಇದ್ರು. ಅವರಿಂದ ಮತ್ತು ಜಾನ್ ವಿಕ್ಲಿಫ್ ಇಂದ ಅವರೊಂದು ವಾಕ್ಯವನ್ನು, ಅವ್ರು ಬರೆದಂತ ಪುಸ್ತಕಗಳನ್ನು ನೋಡಿ ಜಾನ್ ಹಸ್ ಅವರು ದೇವರ ವಾಕ್ಯವನ್ನು ತಿಳ್ಕೊಳ್ಳೋರಾಗಿದ್ದಾರೆ. ಜಾನ್ ಹಸ್ ಅವ್ರು ಬಂದು ಬಡ ಕುಟುಂಬದಿಂದ ಬಂದಿದ್ದವರು. ಅವ್ರಿಗೆ ತಂದೆ ಇರ್ಲಿಲ್ಲ, ತಾಯಿ ಮಾತ್ರ. ಆದ್ರೆ ಒಂದು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಪಡೆಯುವಂತ ಮಗನಾಗಿ ಜಾನ್ ಹಸ್ ಅವರು ತಮ್ಮ ಜೀವಿತವನ್ನು ನಡೆಸ್ತಿದ್ರು. ಮತ್ತು ಅವರು ಪೋಪ್ ಅನ್ನೋ ಅವರ ಒಂದು ಆಸರೆಯಲ್ಲಿಯೇ ಇವರು ವಿದ್ಯಾಭ್ಯಾಸವನ್ನು ಪಡೆದವರಾಗಿದ್ದಾರೆ. ಇವರು ಸಹ ತಾಳ್ಮೆಯ ಒಂದು ಪ್ರಾಮಾಣಿಕ ಮನುಷ್ಯರಾಗಿದ್ದಾರೆ. ಬಡ ಕುಟುಂಬದಿಂದ ಬಂದಿದ್ರು ಸಹ ಒಳ್ಳೆ ವಿದ್ಯಾಭ್ಯಾಸವನ್ನು, ಒಂದು ಒಳ್ಳೆ ಎಜುಕೇಶನ್ ಅನ್ನು ಇವರು ಹೊಂದಿದ್ರು. ಮತ್ತು ಇವರು ಬೆತ್ಲೆಹೇಮಿನಲ್ಲಿ ಸೇವಕರಾಗಿ ಅವರ ಒಂದು ಸೇವೆಯನ್ನು ನಿರ್ಮಿಸಿದ್ದಾರೆ. ಬೆತ್ಲೆಹೇಮಲ್ಲಿ ಯೇಸು ಕ್ರಿಸ್ತನ ಹುಟ್ಟಿದಂತ ಬೆತ್ಲೆಹೇಮಲ್ಲಿ ಇವರು ಸೇವೆಯನ್ನು ಮಾಡಿದ್ದವರು. ಮತ್ತು ಇವರ ಸ್ನೇಹಿತ ಬಂದು ಜೆರೋಮ್ ಬಂದು ಪ್ರಾಗ್ ದೇಶದವರು. ಪ್ರಾಗ್ ಅನ್ನುವಂತ ಒಂದು ದೇಶದಲ್ಲಿ ಇವರು ಹುಟ್ಟಿದಂತವ್ರು. ಜೆರೋಮ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವರಿಬ್ರು ಸಹ ಜಾನ್ ಹಸ್ ಮತ್ತು ಜೆರೋಮ್ ಇಬ್ರು ಆಪ್ತ ಸ್ನೇಹಿತರಾಗಿದ್ರು. ಜೆರೋಮ್ ಅವರು ಇರುವಂತ ಸ್ಥಳದಲ್ಲೇ ಜಾನ್ ಹಸ್ ಅವರು ಆ ಒಂದು ಸ್ಥಳಕ್ಕೆ ಹೋಗಿ ಸೇವೆ ಮಾಡ್ಬೇಕು ಅನ್ನೋಂತ ಮನೋಭಾವನೆಯಿಂದ ಅಲ್ಲಿ ಹೋದಾಗ ಇವರಿಬ್ರು ಸ್ನೇಹಿತರಾಗ್ತಾರೆ. ಇವರಿಬ್ರು ಸಹ ಪ್ರಾಗ್ ದೇಶದಲ್ಲಿ ಎಲ್ಲಾ ಕಡೆ ದೇವರ ಒಂದು ವಾಕ್ಯ ಸಾರಲ್ಪಡ್ಬೇಕು ಅನ್ನುವಂಥದ್ದನ್ನ ಇವರು ಅನ್ಕೊಂಡು ದೇವರ ಒಂದು ಸೇವೆನ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಅವರು 2 ಚಿತ್ರಗಳನ್ನ ಬಿಡಿಸ್ತಾರೆ. ಆ ಒಂದು ಚಿತ್ರವನ್ನು ನಾವು ನೋಡೋದಾದ್ರೆ, ಒಂದು ಕ್ರಿಸ್ತನ ಒಂದು ಚಿತ್ರ. ಕ್ರಿಸ್ತನು ಮುಳ್ಳಿನ ಕಿರೀಟವನ್ನು ಧರಿಸಿ, ಪಕ್ಕೆಯಲ್ಲಿ ತಿವಿಯಲ್ಪಟ್ಟು, ಕೈ ಕಾಲುಗಳಿಂದ ರಕ್ತವನ್ನು ಸುರಿಸಲ್ಪಟ್ಟು, ನೋವಿನಿಂದಲೂ ಒಂದು ನೋವಿನಿಂದ ಅವರ ಒಂದು ಮನಸ್ಸಿರುವಂತ ರೀತಿಯಲ್ಲಿ ಆ ಒಂದು ಚಿತ್ರವನ್ನು ಬಿಡಿಸ್ತಾರೆ. ಇನ್ನೊಂದು ಕಡೆ ಬಂದು ಪೋಪ್, ಅವರ ಒಂದು ಸಂದರ್ಭದಲ್ಲಿ ಇದ್ದಂತ ಪೋಪ್ನ ಒಂದು ಚಿತ್ರವನ್ನು, ಅವರು ಒಳ್ಳೆಯ ಒಂದು ಬಟ್ಟೆಗಳನ್ನು ಧರಿಸ್ಕೊಂಡಿರೋದಾಗಿರ್ಲಿ, ಚಿನ್ನದ ಕಿರೀಟವನ್ನು ಇಟ್ಟುಕೊಂಡಿರೋದಾಗಿರ್ಲಿ, ಒಂದು ಗೌರವವುಳ್ಳ ಅಂತ ಒಂದು ಇದರಲ್ಲಿ ಕುಡಿಯುವಂತ ಒಂದು ಮದ್ಯಪಾನ ಇಟ್ಕೊಂಡಿರುವಂತದ್ದು, ಇಂತ ಒಂದು ಚಿತ್ರಗಳನ್ನ ಇವರಿಬ್ರು ಸೇರಿ ಬಿಡಿಸ್ತಾರೆ. ಅಂದ್ರೆ ನಾವು ಯಾವಾಗ್ಲೂ ಒಂದು ಐಶ್ವರ್ಯವನ್ನು ನೋಡ್ಕೊಂಡು ಹೋಗ್ಬಾರ್ದು. ದೇವರ ರೀತಿಯಲ್ಲಿ ನಾವು ನಮಗೆ ಇರುವಂತದ್ರಲ್ಲೇ ನಾವು ದೇವರಲ್ಲಿ ತೃಪ್ತಿಯನ್ನು ಕಾಣುವಂತ ರೀತಿಯಲ್ಲಿ ನಾವು ಇರ್ಬೇಕನ್ನುವಂಥದ್ದು ಈ ಒಂದು 2 ಚಿತ್ರಗಳಲ್ಲಿ ಇದ್ದಂತ ಒಂದು ಸಂಕ್ಷಿಪ್ತವಾದ ಒಂದು ಸಂದೇಶವಾಗಿದೆ. ಅದಾದ ನಂತರ ಕ್ರಿಸ್ತನಲ್ಲಿ ಪ್ರಿಯರೇ, ಇವರು ರೋಮ್ ಬಿಷಪ್ ಗಳಿಗೆ ನೇರವಾಗಿ ನಿಂತು ದೇವರ ವಾಕ್ಯವನ್ನು ಸಂದೇಶವನ್ನು
ಸಾರುವವರಾಗ್ತಾರೆ. ಆದ್ರೂ ಸಹ ಅಲ್ಲಿದ್ದಂತ ಜನಗಳು ರೋಮನ್ನರಿಗೆ ಇರುವಂತ ಒಂದು ಹೆಚ್ಚಿನ ಒಂದು ಗೌರವ ಇನ್ನು ಬೇರೆ ಉಳಿದ ಸಭೆಗಳಿಗೆ ಅಷ್ಟಾಗಿ ಇಲ್ಲ. ಈಗ್ಲೂ ಸಹ ಫಸ್ಟ್ ಟಾಪ್ ಅಲ್ಲಿ ಇರೋದಂತದ ರೋಮ್ ಸಾಮ್ರಾಜ್ಯ, ರೋಮನ್ ಕ್ಯಾಥೋಲಿಕ್ ಸಭೆ ಅಂತ ನಾವು ನೋಡಬಹುದು. ಆದ್ರೆ ಇವರೆಲ್ಲ ಸೇರ್ಕೊಂಡು ಈ ಎರಡು ಕ್ರೈಸ್ತ ಸೇವಕರಿಗೆ ತುಂಬಾ ತೊಂದರೆಗಳನ್ನ ಒದಗಿಸ್ತಾರೆ. ಮತ್ತು ಜಾನ್ ಹಸ್ ಅವ್ರನ್ನ ಯಾವ ರೀತಿ ಸಾಯಿಸಿದ್ರು ಎಂಬುದಾಗಿ ನೋಡೋದಾದ್ರೆ ಮರಣದಂಡನೆಗೆ ಒಂದು ಕ್ರೂಜೆಗೆ ಹಾಕ್ತಾರೆ. ಆದ್ರೆ ದೇವ್ರಿಗೆ ಯಾವ ರೀತಿ ಹಿಂಸೆ ಕೊಟ್ಟು ಮುಳ್ಳಿನ ಕಿರೀಟ ಇಟ್ಟರು, ಇವರಿಗೆ ಒಂದು ಕಾಗದ ಪೇಪರ್ನ ಒಂದು ತ್ರಿಕೋನ ಆಕಾರದಲ್ಲಿ ಇರುವಂತ ಒಂದು ಕಾಗದದ ಕಿರೀಟವನ್ನು ಮಾಡಿ ಅವ್ರ ತಲೆ ಮೇಲಿಟ್ಟು ಅದರಲ್ಲಿ ದೆವ್ವಗಳ ಚಿತ್ರಗಳನ್ನು ಬಿಡಿಸಿ ಒಂದು ಕಷ್ಟದ ಒಂದು ಇದರಲ್ಲಿ ಅವರ ಒಂದು ಕಿರೀಟವನ್ನು ಇಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಒಂದು ಜಾನ್ ಹಸ್ ಅವರು ಕರ್ತನೆ, ನಾನಾದ್ರೂ ಕಾಗದದ ಒಂದು ಕಿರೀಟವನ್ನು ಹೊತ್ತುಕೊಂಡಿದ್ದೇನೆ, ನೀನು ನಮಗೋಸ್ಕರ ನಮ್ಮ ಒಂದು ಪಾಪಗಳಿಗೋಸ್ಕರ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡಿದ್ದೀನಿ, ನಿನ್ನ ನಾಮಕ್ಕೆ ಕಿರೀಟ ಎಂಬುದಾಗಿ ಅವರು ಹೇಳ್ತಾರೆ. ಆ ಒಂದು ಅವರು ಮರಣದಂಡನೆ ವಿಧಿಸಲ್ಪಡುವಂತ ಸಮಯದಲ್ಲಿ ತುಂಬಾ ಅನಾರೋಗ್ಯದಿಂದ ಮಗನು ಬಳಲ್ತಾ ಇರ್ತಾರೆ. ಅನಾರೋಗ್ಯದಲ್ಲಿ ಇದ್ದಾಗ್ಯೂ ಸಹ ಒಂದು ಕರುಣೆ ಇಲ್ಲದೆ ಈ ಒಂದು ರೋಮ್ ಸಾಮ್ರಾಜ್ಯದವರು ಅವರನ್ನ ಮರಣದಂಡನೆಗೆ ವಿಧಿಸ್ತಾರೆ. ಈ ಒಂದು ಜೆರಮ್ ಅವರ ಸ್ನೇಹಿತ ಈ ರೀತಿ ಸಾಯಲ್ಪಟ್ನ ಅನ್ನುವಂಥದ್ದನ್ನ ಅವರು ನಂಬಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಆ ಮಗನಿದ್ರು. ಆತನ ಮರಣಕ್ಕೆ ನ್ಯಾಯ ಸಿಗ್ಬೇಕು ಎಂಬುದಾಗಿ ಅವರು ತುಂಬಾ ಹೋರಾಡ್ತಿದ್ರು. ಅವ್ರ ಜೊತೆಗಾರರಾಗಿದ್ದಂತ ಸಹಪಾಠಿಗಳೆಲ್ಲರೂ ತುಂಬಾ ಒಂದು ಹೋರಾಟವನ್ನು ಮಾಡ್ತಾ ಇದ್ರು. ಆದ್ರೂ ಸಹ ಅವ್ರಿಗೆ ಯಾವ ಪ್ರಯೋಜನವೂ ಸಹ ಆಗ್ಲಿಲ್ಲ. ಅದಾದ ನಂತರ ಜೆರಮ್ ಅವರು ಸಹ ಸಾವನ್ನಪ್ತಾರೆ. 15ನೇ ಶತಮಾನದಲ್ಲಿ ಅಂದ್ರೆ ಅವರ ಒಂದು ಸೇವೆ ಆಗಿ ಸ್ವಲ್ಪ ವರ್ಷಗಳ ನಂತರ ಒಂದು 200 ಸಭೆಗಳು ಎಲ್ಲಿ ಜಾನ್ ಹಸ್ ಅವರಿದ್ದಂತ ಸ್ಥಳ ಬೊಹೇಮಿಯಾ ಅನ್ನುವಂತ ಜಾಗ ಮತ್ತು ಮೊರಾವಿ ಅನ್ನುವಂತ 2 ಸ್ಥಳಗಳಲ್ಲಿ 200 ಸಭೆಗಳು ಸ್ಥಾಪಿಸಲ್ಪಡ್ತು. ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ಮರಣವನ್ನು ಹೊಂದಿದಾಗ್ಯೂ ಸಹ ನಮ್ಮ ಒಂದು ಸಾಕ್ಷಿಯು ನಾವು ನಡ್ಕೊಂಡು ಬರುವಂತ ಜೀವನದ ಒಂದು ರೀತಿಯು ಬೇರೆಯವ್ರಿಗೆ ಸಾಕ್ಷಿಯಾಗಿರುತ್ತೆ. ನಾವು ಈಗ ಒಂದು ಮನುಷ್ಯ ಒಳ್ಳೆ ಕೆಲ್ಸಗಳನ್ನ ಮಾಡ್ಕೊಂಡ್ ಬಂದ್ರೆ ಅವನು ಸತ್ತ ನಂತರವೂ ಸಹ ಇವ್ರು ಒಳ್ಳೆಯವರು, ಇವ್ರ ತುಂಬಾ ಒಳ್ಳೆ ಕೆಲ್ಸಗಳನ್ನು ಮಾಡಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಅದೇ ನಾವು ಕೆಟ್ಟ ಕೆಲಸಗಳನ್ನೇ ಬಯಸ್ಕೊಳ್ಳೋದಾಗ್ಲಿ, ಏನೇ ವಿಷಯದಲ್ಲೇ ಆಗ್ಲಿ ನಾವು ಕೆಟ್ಟದಾಗಿ ಎಲ್ಲರ ಹತ್ರ ನೋಡ್ಕೊಂಡ್ ಬಂದ್ರೆ ಇಂಥವ್ರು ಸರಿ ಇಲ್ಲ, ಈ ರೀತಿ ಎಲ್ಲ ತಪ್ಪು ಮಾಡ್ತಾ ಇದ್ರು, ಇಂಥವ್ರನ್ನ ನಾವು ಎಂದಿಗೂ ಅವರ ಮಾರ್ಗದಲ್ಲಿ ನಡಿಲೇಬಾರ್ದು ಅನ್ನುವಂತ ಮಾತುಗಳನ್ನ ನಾವು ನೋಡ್ತೇವೆ. ಕ್ರಿಸ್ತನಲ್ಲಿ ಪ್ರಿಯರೇ, ಜನರು ಆ ರೀತಿಯಲ್ಲಿ ಮಾತಾಡುವಂತರಾಗಿದ್ದಾರೆ. ಆದ್ರೆ ಈ ಒಂದು ಜಾನ್ ಹಸ್ ಮತ್ತು ಜೆರಮ್ ಇವರು ಇಬ್ಬರು ಸಹ ದೇವರಿಗೋಸ್ಕರ ರಕ್ತ ಸಾಕ್ಷಿಯಾಗಿ ಮಕ್ಕಳು ತಮ್ಮ ಜೀವಿತವನ್ನು ನಿರ್ವಹಿಸಿದ್ರು ಎಂಬುದಾಗಿ ನೋಡ್ತೇವೆ. ಇವರಿಂದ 200 ಸಭೆಗಳು ಸ್ಥಾಪನೆ. ನಮ್ಮಿಂದ ನಾವು ಒಬ್ಬರನ್ನು ದೇವರ ಕಡೆಗೆ ಬರುವಂತೆ ಮಾಡಿದ್ರೆ ಸಾಕು ಕ್ರಿಸ್ತನಲ್ಲಿ ಪ್ರಿಯರೇ. ಆದ್ರೆ ಇವರು 200 ಸಭೆಗಳನ್ನು ಅವರು ಸತ್ತ ನಂತರ ಸ್ಥಾಪನೆ ಆಯ್ತು ಎಂಬುದಾಗಿ ನಾವು ನೋಡ್ತೇವೆ. ನಾವು ಮುಂದೆ ಹೋಗೋಣ. ಮಾರ್ಟಿನ್ ಲೂಥರ್, ನಿಮ್ಗೆ ಇವರೆಲ್ಲರೂ ನಿಮ್ಗೆ ಇವ್ರು ಗೊತ್ತಿರುವಂತದ್ದೇ ಆಗಿದೆ. ಮಾರ್ಟಿನ್ ಲೂಥರ್ ಇವ್ರು ಬಂದು 16ನೇ ಶತಮಾನದಲ್ಲಿ ಜರ್ಮನಿಯಲ್ಲಿ ಹುಟ್ಟಿದಂಥವ್ರು. ನವೆಂಬರ್ 10, 1483 ಇವರು ಹುಟ್ಟಿದ್ದು. ಮತ್ತು ಇವರ ಸೇವೆ ಬಂದು 1517ನೇ ಇಸ್ವಿಯಲ್ಲಿ ಪ್ರಾರಂಭವಾಯಿತು. ಇವರು ಸಹ ಕಡು ಬಡ ಕುಟುಂಬದಿಂದ ಬಂದವರಾಗಿದ್ದಾರೆ. ಇವರ ಒಂದು ಸೇವೆಯನ್ನು ನಾವು ನೋಡೋದಾದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದೇ. ಇವರ ಒಂದು 95 ಪ್ರಬಂಧ ದೇವರು ಇವರ ಮೂಲಕವಾಗಿ ತನ್ನ ಸೇವೆಯನ್ನು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಇವ್ರು ಬಂದು 95 ಪ್ರಬಂಧಗಳನ್ನ ಪ್ರತಿಯೊಂದೊಂದು ಸಭೆಗಳಿಗೂ ಅದರ ಬಾಗಿಲುಗಳಿಗೆ ಹೋಗಿ ಅದನ್ನ ಹೊಡೆದು ಈ ರೀತಿಯಲ್ಲಿ ನಾವು ದೇವರ ಆಜ್ಞೆಗಳನ್ನು ದೇವರ ಮಾತನ್ನು ಕೈಕೊಂಡು ದೇವರಿಗೆ ನಾವು ಸ್ಥಿರಚಿತ್ತರಾಗಿರ್ಬೇಕು ಅನ್ನುವಂಥದ್ದನ್ನ ಇವರು ಸಾರುತ್ತಾರೆ. ಈ ಒಂದು ಮನುಷ್ಯನ ವಿಷಯದಲ್ಲಿಯೂ ಸಹ ರೋಮನ್ನರು ತುಂಬಾ ಕಠಿಣವಾಗಿ ಇವರ ಒಂದು ವಿಷಯದಲ್ಲಿ ನಡ್ಕೊಂಡಿದ್ದಾರೆ. ಎಷ್ಟೇ ಕಷ್ಟಗಳು ಬಂದಾಗ್ಯೂ ಸಹ ಇವರು ತಮ್ಮ ಒಂದು ಗುರಿಯನ್ನು ಮುಟ್ಟಬೇಕು ಅನ್ನುವಂತ ಒಂದು ಛಲದಿಂದ ಈ ಮಗನು ತನ್ನ ಸೇವೆಯನ್ನು ನಿರ್ವಹಿಸಿದ್ದಾರೆ. ಇವರು ಬಂದು ನವೆಂಬರ್ 10ನೇ ತಾರೀಕು
1546ನೇ ಇಸ್ವಿಯಲ್ಲಿ ಮರಣ ಹೊಂದ್ತಾರೆ. ನವೆಂಬರ್ 10ನೇ ತಾರೀಕು 1546ನೇ ಇಸ್ವಿಯಲ್ಲಿ ಮರಣ ಹೊಂದುತ್ತಾರೆ. ಅದಾದ ನಂತರ ಮುಂದೆ ನಾವು ಹೋಗೋಣ. ಕ್ರಿಸ್ತ ಶಕ 540ರಿಂದ 580 1540ರಿಂದ 1580ರವರೆಗೂ ಒಂದು ಇಷ್ಟು 40 ವರ್ಷಗಳ ಕಾಲ ದೇವರ ಒಂದು ಜನರಿಗೆ ತುಂಬಾ ಕಷ್ಟಗಳು ಉಂಟಾಗ್ತಿತ್ತು. 9 ಲಕ್ಷ ಜನ ಜೆಸುಸ್ಟ್ ಅನ್ನುವಂತ ಒಂದು ವ್ಯಕ್ತಿಯಿಂದ ಸತ್ತೋಗ್ತಾರೆ. ಮತ್ತು ಅದಾಗೆ ಸ್ವಲ್ಪ ವರ್ಷಗಳ ನಂತರ ಮತ್ತೆ 1,50,000 ಜನ ವಿಚಾರಣೆ ಮಾಡಿ ಅದ್ರಲ್ಲಿ ಸತ್ತೋಗ್ತಾರೆ. ಯಾಕಂದ್ರೆ ಅವ್ರ ಇನ್ವೆಸ್ಟಿಗೇಷನ್ ಅನ್ನೋದನ್ನ ನೋಡ್ಬಹುದು. ಅದಾದ ನಂತರ ಕ್ರಿಸ್ತ ಶಕ 1755ನೇ ಇದ್ರಲ್ಲಿ ಲಿಸ್ಬನ್ ಎನ್ನುವಂತ ಒಂದು ಭೂಕಂಪ ಒಂದು ಸ್ಥಳದಲ್ಲಿ ಉಂಟಾಗುತ್ತೆ. ಅಲ್ಲಿದ್ದಂತ ಜಾಕೇಸ್ ಮತ್ತು ವಾಲ್ಟರ್ ಈ ಒಂದು ಇಬ್ರು ಧರ್ಮಗುರುಗಳು ದೇವರ ಒಂದು ವಿಷಯದಲ್ಲಿ ತಪ್ಪಾದ ಮಾತುಗಳನ್ನು ಆಡ್ತಾರೆ. ಅದ್ ನಾವೇನಂತ ನೋಡೋಣ. ದೇವ್ರು ನಮ್ಮನ್ನು ಗಮನಿಸೋದಿಲ್ಲ. ಇಂತ ಒಂದು ಭೂಕಂಪ ಆಗಿದೆ, ದೇವ್ರು ನಮ್ಮನ್ನು ಏನು ಗಮನಿಸೋದಿಲ್ಲ. ನಾವು ಸತ್ಯವೇದ ಓದೋದ್ರಿಂದ ಏನು ಪ್ರಯೋಜನ ಇಲ್ಲ. ದೇವರ ಆತ್ಮನಿಂದ ಈ ಒಂದು ಸತ್ಯವೇದ ಕೊಡಲ್ಪಟ್ಟಿಲ್ಲ. ಏನೋ ಕತೆ ಬರೆಯುವಂತ ರೀತಿಯಲ್ಲಿ ಯಾರೋ ಬರ್ದಿದ್ದಾರೆ ಅನ್ನುವಂತ ಮಾತನ್ನು ಇವರು ಆಡ್ತಾರೆ. ಮತ್ತು ಹಳೆಯ ಒಡಂಬಡಿಕೆ ಮಾನವರನ್ನ ಪ್ರಾಣಿಗಳಂತೆ ಕೆಳಮಟ್ಟಕ್ಕೆ ಇಳಿಸುವಂತದ್ದಾಗಿದೆ ಎಂಬುದಾಗಿ ಇವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ಹೊಸ ಒಡಂಬಡಿಕೆನ ಓದ್ಬೇಕಂದ್ರೆ ಅದಕ್ ಮುಂಚಿತವಾಗಿ ನಾವು ಹಳೆ ಒಡಂಬಡಿಕೆನ ತಿಳ್ಕೊಂಡ್ರೆ ಮಾತ್ರ ಹೊಸ ಒಡಂಬಡಿಕೆಯನ್ನು ನಾವು ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಕ್ರಿಸ್ತನಲ್ಲಿ ಪ್ರಿಯರೇ, ಮುಂದೆ ನಾವು ಹೋಗೋಣ. ನವೆಂಬರ್ 10ನೇ ತಾರೀಕು ಕ್ರಿಸ್ತ ಶಕ ನವೆಂಬರ್ 10ನೇ ತಾರೀಕು 1793ನೇ ಇಸ್ವಿಯಲ್ಲಿ ಪ್ಯಾರಿಸ್ ಅಲ್ಲಿ ಒಂದು ಅವಮಾನ ಉಂಟಾಗುತ್ತೆ. ಸತ್ಯವೇದಕ್ಕೆ ತುಂಬಾ ಒಂದು ಬೇಸರದ ಒಂದು ಸಂಗತಿಯನ್ನು ನಾವು ನೋಡಬಹುದು. ಅಲ್ಲಿ ಪ್ಯಾರಿಸ್ ನಲ್ಲಿ ಒಂದು ಹೆಸರುಗತ್ತೆ ಡಾಂಕಿ ಅದ ಹಿಂದೆ ಬಾಲಕ್ಕೆ ಸತ್ಯವೇದಗಳನ್ನ ಸುತ್ತ ಹಾಕಿ ಇಡೀ ಒಂದು ಪಟ್ಟಣದಲ್ಲಿ ಆ ಒಂದು ಸತ್ಯವೇದಗಳನ್ನ ಒಂದು ಕತ್ತೆ ಬಾಲಕ್ಕೆ ಕಟ್ಟಿ ಹಾಕಿ ಮೆರವಣಿಗೆ ಮಾಡಿಸಿ ಅದರಿಂದ ಅದಾದ ನಂತರ ಮಧ್ಯ ಒಂದು ಸಭೆಯ ಮುಂದೆ ಸತ್ಯವೇದವನ್ನ ಸುಟ್ಟು ಹಾಕ್ತಾರೆ ಎಂಬುದಾಗಿ ನಾವು ಕೇಳ್ತೇವೆ. ಇದೊಂದು ದುಃಖದ ಸಂಗತಿ ಕ್ರಿಸ್ತನಲ್ಲಿ ಪ್ರಿಯರೇ. ಯಾಕೆಂದ್ರೆ ನಮಗೆ ಕೊಟ್ಟಿರುವಂತ ಒಂದು ತಲಾಂತನ ಅವ್ರು ಉಪಯೋಗಿಸ್ಕೊಳ್ದೆ ಇಂತ ಒಂದು ತಪ್ಪು ಕೆಲಸಗಳನ್ನು ಮಾಡಿ ಪಾಪಕ್ಕೆ ಗುರಿಯಾಗಿದ್ದಾರೆ ಕ್ರಿಸ್ತನಲ್ಲಿ ಪ್ರಿಯರೇ. ನಾವು ನಮ್ಗಿರುವಂತ ಒಂದು ತಲಾಂತನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಮ್ಮಲ್ಲಿರುವಂತದನ್ನ ಇನ್ನೂ ಹಲವಾರು ಜನರಿಗೆ ನಾವು ಕೊಟ್ರೆ ಎಲ್ಲರೂ ದೇವರ ರಾಜ್ಯಕ್ಕೆ ಸೇರುವಂತದ್ದು ಖಚಿತವಾಗಿದೆ. ಮತ್ತು ಕ್ರಿಸ್ತ ಶಕ 1793ನೇ ಒಂದು ಇಸ್ವಿಯಲ್ಲಿ ನವೆಂಬರ್ 11 ಅಂದ್ರೆ 10ನೇ ತಾರೀಕು ಒಂದು ಸತ್ಯವೇದವನ್ನು ಸುಟ್ಟು ಹಾಕ್ತಾರೆ. ಅದಾಗಿ 11ನೇ ತಾರೀಕು ನಾವು ನೋಡೋದಾದ್ರೆ ಅವರ ಒಂದು ಸಭೆಯಲ್ಲಿ ಮಾಡಿದಂತ ಪಾಪ, ವ್ಯಭಿಚಾರ, ಸೂಳೆಗಾರಿಕೆ ಪ್ರತಿಯೊಂದೊಂದು ಮಾಡಿ 50,000 ಜನ ಆ ಒಂದು ದಿನದಲ್ಲೇ ಪ್ಯಾರಿಸ್ ರೋಡಲ್ಲೇ ಒಂದು ಸತ್ತೋಗ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಕ್ರಿಸ್ತನಲ್ಲಿ ಪ್ರಿಯರೇ. ಅವ್ರು ಮಾಡಿದಂತ ತಪ್ಪು, ಅವ್ರು ಮಾಡಿದಂತ ಒಂದು ದೇವರೊಂದು ಸತ್ಯವೇದದ ಒಂದು ವಾಕ್ಯಕ್ಕೆ ಅವಮಾನ ಮಾಡಿದಕ್ಕೆ 50,000 ಜನ ಒಂದೇ ಸಾರಿ ಸಾಯ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಕ್ರಿಸ್ತನಲ್ಲಿ ಪ್ರಿಯರೇ. ನಾವೆಂದಿಗೂ ದೇವರ ವಾಕ್ಯವನ್ನು ಅಲ್ಲೆಗಳಿಬಾರ್ದು, ಸರಿಯಾದ ರೀತಿಯಲ್ಲಿ ಬೋಧನೆ ಮಾಡ್ಬೇಕು ಅನ್ನೋಂಥದ್ದು ದೇವರ ಒಂದು ಚಿತ್ತವಾಗಿದೆ. ದೇವರ ಒಂದು ವಿಷಯವೇನಂದ್ರೆ ನಾವು ಪ್ರತಿಯೊಬ್ಬರಿಗೂ ದೇವರ ವಾಕ್ಯವನ್ನು ಸಾರ್ಬೇಕು ಅನ್ನುವಂಥದ್ದು. ಆದ್ರೆ ದೇವರ ವಾಕ್ಯವನ್ನು ನಾವು ಸುಟ್ಟಾಕಿ ಅದ್ರ ಒಂದು ವಿಷಯದಲ್ಲಿ ನಾವು ವ್ಯರ್ಥವಾಗಿ ಆ ರೀತಿ ಎಲ್ಲ ಮಾಡಿ ದೇವರ ಮುಂದೆ ಪಾಪಿಗಳಾಗಿ ನಿಲ್ಲದೆ ದೇವರ ಒಂದು ವಾಕ್ಯಕ್ಕೋಸ್ಕರ ನಾವು ಯಾವಾಗ್ಲೂ ನಿಲ್ಬೇಕು ಅನ್ನೋಂಥದನ್ನ ನಾವು ನೋಡ್ಬಹುದು. ಮತ್ತು ಕ್ರಿಸ್ತ ಶಕ 1796 ಅಂದ್ರೆ ಅದಾಗಿ 3 ವರ್ಷ 50,000 ಜನ ಸತ್ತು 3 ವರ್ಷಕ್ಕೆ ಮತ್ತು 96 ಮತ್ತು 97ನೇ ಇಸ್ವಿಯಲ್ಲಿ ಮತ್ತೆ ಸತ್ಯವೇದ ಅನ್ನುವಂಥದ್ದು ಪುನಃಸ್ಥಾಪಿಸಲ್ಪಡುತ್ತೆ ಕ್ರಿಸ್ತನಲ್ಲಿ ಪ್ರಿಯರೇ. ಇದೊಂದು ನಮಗೆ ಒಂದು ಒಳ್ಳೆಯ ಸಂಗತಿ ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಅಂದ್ರೆ ಇನ್ನು ಆ ಒಂದು ಸಂದರ್ಭದಲ್ಲಿ ಪ್ರಿಂಟ್ ಆಗ್ತಾ ಇರ್ಲಿಲ್ಲ.
ಎಲ್ಲೋ ಒಬ್ಬೊಬ್ರು ಗುಪ್ತವಾಗಿ ದೇವರ ವಾಕ್ಯವನ್ನ ಬಚ್ಚಿಟ್ಕೊಂಡು ಓದುವಂತರಾಗಿದ್ರು. ಅಲ್ಲಿಯವರೆಗೂ ಒಂದು ಕತ್ತಲಿಗ ಪ್ರಾರಂಭ ಆಗುವಂತ ಒಂದು ಇಸ್ವಿಯಿಂದ ಹಿಡಿದು ಇಲ್ಲಿವರೆಗೂ ದೇವರ ಒಂದು ವಾಕ್ಯ ಎಲ್ಲಿಯೂ ಶಾಶ್ವತವಾಗಿ ನೆಲೆಗೊಂಡಿರ್ಲಿಲ್ಲ. ಅಲ್ಲಲ್ಲೇ ಕ್ರೈಸ್ತರ ಮೇಲೆ ದಾಳಿಗಳು ನಡೀತಾನೆ ಬರ್ತಿದ್ವು. ಅದಾದ ನಂತರ ಕ್ರಿಸ್ತಶಕ 1804ರಲ್ಲಿ ಕ್ರಿಸ್ತಶಕ 1804ರಿಂದ 1942ರಲ್ಲಿ ಸುಮಾರು 1058 ಭಾಷೆಗಳಲ್ಲಿ ಒಂದೇ ಸಾರಿ ದೇವರ ವಾಕ್ಯವು ಭಾಷಾಂತರ ಮಾಡಲಾಗುತ್ತದೆ. ಇಷ್ಟು ವರ್ಷಗಳ ಕಾಲ ಯಾರ್ಯಾರು ಎಷ್ಟೆಷ್ಟು ಕಷ್ಟಗಳನ್ನು ಅನುಭವಿಸಿದ್ರು ಅದಕ್ಕೆ ಒಂದು ಒಳ್ಳೆ ಪ್ರತಿಫಲವನ್ನು ಈ ಒಂದು 1804ರಿಂದ 1942ರವರೆಗೂ ದೇವರ ವಾಕ್ಯವು ಸ್ಥಿರವಾಗಿ ಅಲ್ಲಿಂದ ನಿಂತ್ಕೊಳ್ಳಿಕ್ಕೆ ಪ್ರಾರಂಭವಾಗುತ್ತೆ. ಈ ಒಂದು ಸತ್ಯವೇದವು ಬಂದು ಮೊದಲು 15 ಭಾಷೆಗಳಲ್ಲಿ ಬರೆಯೋದಕ್ಕೆ ಭಾಷಾಂತರ ಮಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಾಗಿ ಕ್ರಿಸ್ತಶಕ 1942ರಲ್ಲಿ 1058 ಒಂದೇ ಸಾರಿ 1058 ಭಾಷೆಗಳಲ್ಲಿ ಭಾಷಾಂತರಿಸಲ್ಪಡ್ತಿತ್ತು. ಮತ್ತು ಬ್ರಿಟಿಷ್ ಮತ್ತು ಫಾರಿನ್ ಸತ್ಯವೇದ ಸಂಘವು ಒಂದು ವರ್ಷದಲ್ಲಿ 3 ನಿಮಿಷಕ್ಕೆ ಒಂದು ಸತ್ಯವೇದ ಪ್ರಿಂಟ್ ಆಗುವಂತ ಒಂದು ಮಿಷಿನ್ ಅನ್ನು ಅವ್ರು ಕಂಡುಹಿಡಿತಾರೆ. ಮತ್ತು ಒಂದು ದಿನಕ್ಕೆ ಹಂಗಾದ್ರೆ 24 ಗಂಟೆಗಳಲ್ಲಿ ಒಂದು ಸತ್ಯವೇದ ಒಂದು ಬರೆಯುವಂತ ಒಂದು ಮಿಷಿನ್ ಅನ್ನ ಅವರು ನೋಡ್ತಾರೆ. ಮತ್ತು ಒಂದು ನಿಮಿಷಕ್ಕೆ 22 ಪ್ರತಿ ಅಂದ್ರೆ 22 ಪೇಜ್ಗಳು, ಒಂದು ನಿಮಿಷಕ್ಕೆ 22 ಪೇಜ್ಗಳು ಮತ್ತು ಒಂದು ಗಂಟೆಗೆ 1369 ಪೇಜ್ ಕಾಪಿ, ಅಷ್ಟು ಕಾಪಿಗಳು ಪ್ರಿಂಟ್ ಆಗುವಂತದನ್ನ ನಾವಿಲ್ಲಿ ನೋಡಬಹುದು. ಮತ್ತು ಇಡೀ ಲೋಕಕ್ಕೆ 4583 ಪೆಟ್ಟಿಗೆಗಳು ಬಾಕ್ಸಸ್ ಮತ್ತು 490 ಟನ್ ಭಾರವಿದ್ದ ವೇದಗಳು ಎಲ್ಲರಿಗೂ ಕಳಿಸಲ್ಪಡ್ತು. ಕ್ರಿಸ್ತನಲ್ಲಿ ಪ್ರಿಯರೇ, ಇಷ್ಟು ಒಂದು ವಿಷಯಗಳನ್ನ ನಾವು ತಿಳ್ಕೊಬೇಕಂದ್ರೆ ದೇವರ ಒಂದು ಕೃಪೆ ನಮ್ಮ ಸಂಗಡ ಇರುವಂತದ್ದಾಗಿದೆ ಕ್ರಿಸ್ತನಲ್ಲಿ ಪ್ರಿಯರೇ. ಮತ್ತು ಈಗ ಆಧುನಿಕ ಯುಗದಲ್ಲಿ ನಾವು ನೋಡೋದಂದ್ರೆ ಈ ಒಂದು 2000 ವರ್ಷಗಳ ನಂತರ ಎಷ್ಟು ಕ್ರೈಸ್ತರಿಗೆ ಹಿಂಸೆ ಮತ್ತು ಈಗಿನ ಒಂದು ಇದರಲ್ಲಿ ಕ್ರೈಸ್ತರಿಗೆ ಈಗ್ಲೂ ಸಹ ಕತ್ತಲೆ ಯುಗದಲ್ಲೇ ನಾವು ಇದ್ದೇವೆ ಕ್ರಿಸ್ತನಲ್ಲಿ ಪ್ರಿಯರೇ. ದೇವರ ಒಂದು ವಾಕ್ಯವನ್ನು ಕೈಕೊಂಡು ನಡೆಯುವವರಿಗೆ ಎಲ್ಲಿಂದಲಾದ್ರೂ ಸಮಸ್ಯೆಗಳು ಬಂದೇ ಬರ್ತದೆ. ಅದ್ರಲ್ಲಿ ನಾವು ನೋಡೋದಾದ್ರೆ 2012ರಲ್ಲಿ ನೈಜೀರಿಯಾದಲ್ಲಿ ಅಲ್ಲಿ ಇದ್ದಂತ ಒಂದು ಸಭೆಗೆ ದಾಳಿ ಆಗಿತ್ತು. ಅದಾದ ನಂತರ 2010ನೇ ಇಸ್ವಿಯಲ್ಲಿ ಇಂಡೋನೇಷ್ಯಾದಲ್ಲಿ ಇದ್ದಂತ ಒಂದು ಸಭೆಗೆ ದಾಳಿ ಮಾಡಿದ್ರು. ಮತ್ತು 2013ರಲ್ಲಿ ಪಾಕಿಸ್ತಾನಲ್ಲಿ ಇದ್ದಂತ ಪ್ರೊಟೆಸ್ಟೆಂಟ್ ಚರ್ಚ್ ಮೇಲೆ ದಾಳಿ ಮಾಡಿದ್ರು. ಮತ್ತು ಲಾಹೋರ್ ನಲ್ಲಿ ಇದ್ದಂತ ಒಂದು ಸಭೆಗೂ ಸಹ 2013ರಲ್ಲಿ ದಾಳಿ ಮಾಡಿದ್ರು. ಮತ್ತು ರಾಜ್ಪುರ್ 2016ನೇ ಇಸ್ವಿಯಲ್ಲಿ ರಾಜ್ಪುರ್ ಅನ್ನುವಂತ ಒಂದು ಅಲ್ಲಿರುವಂತ ಒಂದು ಸಭೆ ನಡೆಯುತ್ತಿರುವಂತ ಸಂದರ್ಭದಲ್ಲಿಯೇ ಬಜರಂಗಿ ದಳ ಈ ಒಂದು ಆ ಒಂದು ಇದರಿಂದ ಸಂಘದಿಂದ ಎಲ್ಲರೂ ಬಂದು ದಾಳಿ ಮಾಡ್ತಾರೆ. ಮತ್ತೆ ಯುಪಿಯಿಂದ ಅಲ್ಲಿ ಇದ್ದಂತ ಒಬ್ಬ ಅಲ್ಲಿ ಇದ್ದಂತ ಒಂದು ಸಭೆಯ ಸೇವಕರಿಗೆ ತಲೆ ಬೋಳಿಸಿ ಮತ್ತು ಕತ್ತೆ ಮೇಲೆ ಮೆರವಣಿಗೆ ಮಾಡಿ ಅವಮಾನ ಮಾಡಿ ಅಂತ ಒಂದು ದಾಳಿಯನ್ನು ಸಹ ಕ್ರೈಸ್ತರ ಮೇಲೆ ನಡೆಸಿದ್ದಾರೆ. ಮತ್ತು ಗುಜರಾತ್ ನಲ್ಲಿ 2015ನೇ ಇಸ್ವಿಯಲ್ಲಿ ಗುಜರಾತ್ ನಲ್ಲಿ ಇದ್ದಂತ ಒಂದು ಸಭೆಗೆ ದಾಳಿ ನಡೆಸಿದ್ದಾರೆ. ಮತ್ತು ಪಾಕಿಸ್ತಾನಲ್ಲಿ 2018ರಲ್ಲಿ ಮತ್ತೆ ಪಾಕಿಸ್ತಾನಿಯಲ್ಲಿ ಎರಡನೇ ಸಾರಿ ಅವರು ಒಂದು ಸಭೆಗೆ ದಾಳಿ ಮಾಡುವಂತರಾಗಿದ್ದಾರೆ. ಮತ್ತೆ 2017ನೇ ಇಸ್ವಿಯಲ್ಲಿ ISIS ಅಟ್ಯಾಕ್ ಅನ್ನುವಂಥದನ್ನ ನಾವು ನೋಡ್ಬೋದು. ಒಂದು ಸಭೆಯ ಮೇಲೆ ಅಲ್ಲಿದ್ದಂತ ಒಂದು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದರವರೆಗೂ ಕಲ್ಲೆಸೆದು ಅವ್ರನ್ನೆಲ್ಲ ಒಂದು ದಾಳಿ ಮಾಡಿದ್ರು ಎಂಬುದನ್ನ ನೋಡ್ಬಹುದು. ನಾವು ಹೇಳಿದಂತ ಇಷ್ಟು ವಿಷಯಗಳನ್ನ ನಾವು ಯೂಟ್ಯೂಬ್ ಅಲ್ಲಿ ಹಾಕಿ ನೋಡಿದ್ರೆ ಅಲ್ಲಿದ್ದಂತ ಜನಗಳಿಗೆ ಯಾವ ರೀತಿ ಎಲ್ಲ ಕಷ್ಟಗಳನ್ನ ಅನುಭವಿಸ್ತಿದ್ರು ಅನ್ನೋಂಥದನ್ನ ನಾವು ನೋಡ್ಬೋದು ಕ್ರಿಸ್ತನಲ್ಲಿ ಪ್ರಿಯರೇ. ಯಾಕಂದ್ರೆ ನಾನೊಂದು ವಿಡಿಯೋ ನೋಡಿದೆ, ಅದ್ರಲ್ಲಿ ಒಂದು ಸಣ್ಣ ಮಗುನ ಒಂದು ತಾಯಿ ಇಟ್ಕೊಂಡಿದ್ದಾಳೆ. ಆ ಮಗುಗೆ ಕಣ್ಣತ್ರ ಏಟು ಬಿದ್ದು ಆ ಮಗು ನೋವಲ್ಲಿ ಅಳ್ತದೆ. ಇಲ್ಲಿ ತಾಯಿಗೂ ಸಹ ತಲೆ ಮೇಲೆ
ಮೈ ಕೈಗೆಲ್ಲ ಕಲ್ಲಲ್ಲಿ ಏಟು ಬಿದ್ದು ಅವರು ಸಹ ಒದ್ದಾಡ್ತಾ ಇದ್ರೆ, ಈ ಮಗು ಸಹ ಒದ್ದಾಡ್ತಾ ಇತ್ತು. ಇಂತ ಒಂದು ಕಷ್ಟದ ಒಂದು ಸಂದರ್ಭದ ಒಂದು ಸಮಯದಲ್ಲಿ ನಾವು ಇರುವಂತರಾಗಿದ್ದೇವೆ. ಮತ್ತು ಈಗ ರೀಸೆಂಟ್ ಆಗಿ ಆಗಿರುವಂತದ್ದು ಅಂದ್ರೆ 2019ನೇ ಇಸ್ವಿಯಲ್ಲಿ ದಾವಣಗೆರೆ ಅಥವಾ ಭದ್ರಾವತಿ ಅನ್ನುವಂತ ಸ್ಥಳದಲ್ಲಿ ಬೈಬಲ್ ನ ಒಂದು ಮಹಿಳೆಯ ಮೇಲೆ ದಾಳಿ ಮಾಡಿ ಬೈಬಲ್ ನ ಸುಟ್ಟು ಹಾಕಿದ್ದಾರೆ. ಆ ಒಂದು ಸ್ತ್ರೀ ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೊಂಡು ಅರ್ಚಾಡ್ತಾ ಇದ್ದಾಳೆ, ದೇವರ ವಾಕ್ಯವನ್ನು ಸುಟ್ಟಾಕ್ಬಿಟ್ರಲ್ಲ ಅಂತ. ಆದ್ರೆ ಯಾರು ಆ ಸ್ತ್ರೀಯನ್ನು ನೋಡುವವರೇ ಇರ್ಲಿಲ್ಲ ಆ ಸಂದರ್ಭದಲ್ಲಿ. ಮತ್ತು ಈಗಷ್ಟೇ ಕೆಲವು ದಿನಗಳ ನಂತರ ಹೇಳಿಕೆ ಬಂದಿರೋದಂದ್ರೆ ರಾಮದೇವ್, ಬಾಬಾ ರಾಮದೇವ್ ಅನ್ನೋಂಥವ್ರು ಸಭೆಗಳನ್ನೆಲ್ಲವನ್ನು ಮುಚ್ಚಬೇಕು, ಕ್ರೈಸ್ತರ ಒಂದು ಸಭೆಗಳೆಲ್ಲವೂ ಮುಚ್ಚಲ್ಪಡ್ಬೇಕು ಅನ್ನುವಂಥದನ್ನ ಅವರು ತೀರ್ಮಾನ ಮಾಡ್ಬೇಕು ಅನ್ನೋದಾಗಿ ಅವ್ರು ಹೇಳ್ತಾ ಇದ್ದಾರೆ. ಕ್ರಿಸ್ತನಲ್ಲಿ ಪ್ರಿಯರೇ, ಇಷ್ಟು ಕಷ್ಟಗಳು ನಮ್ಗೆ ಬಂದಾಗ್ಯೂ ಸಹ ಕ್ರಿಸ್ತನಲ್ಲಿ ನಾವು ದೃಢವಾಗಿ ನಿಂತ್ಕೊಂಡ್ರೆ, ರಕ್ತ ಸಾಕ್ಷಿಯಾಗಿ ನಿಂತ್ಕೊಂಡ್ರೆ ಆ ಪರಲೋಕ ರಾಜ್ಯವು ಖಂಡಿತವಾಗಿಯೂ ನಮಗೆ ಸಿಗುವಂತದ್ದಾಗಿದೆ. ನಾವು ಈ ಒಂದು ಕತ್ತಲೆ ಯುಗದ ಬಗ್ಗೆ ಎಲ್ ಜಿ ವೈಟಮ್ ಅವರು ಹೇಳುವಂತ ಕೆಲವು ಮಾತುಗಳನ್ನ ನಾವು ನೋಡೋಣ. ಗ್ರೇಟ್ ಕಾಂಟ್ರವರ್ಸಿ ಅನ್ನುವಂತ ಬುಕ್ ಅಲ್ಲಿ ಪುಸ್ತಕದ ಒಂದು ಬುಕ್ ಅಲ್ಲಿ 556ನೇ ಒಂದು ಪುಟದಲ್ಲಿ 34ನೇ ಅಧ್ಯಾಯದಲ್ಲಿ ಎಲ್ ಜಿ ವೈಟಮ್ಮ ಹೀಗೆ ಹೇಳ್ತಾರೆ: ಅಗಲಿದ ಆತ್ಮದೊಂದಿಗೆ ನಟಿಸುವ ಎಲ್ಲಾ ಸಂಭವಗಳನ್ನು ದೇವರು ಸ್ಪಷ್ಟವಾಗಿ ನಿಷೇಧಿಸಿದ್ದಾನೆ. ಇಬ್ರಿಯ ಕಾಲದಲ್ಲಿ ಇಂದಿನ ಆಧ್ಯಾತ್ಮಿಕವಾದಿಗಳಂತೆ ಸತ್ತವರೊಂದಿಗೆ ಸಂವಹನ ನಡೆಸಲು ಒಂದು ವರ್ಗದ ಜನರು ಇದ್ದರು. ಆದರೆ ಪರಿಚಿತ ಆತ್ಮಗಳು ಇತರ ಲೋಕಗಳಿಗಿಂತ ಬಂದ ಈ ಪ್ರವಾಸಿಗರನ್ನು ಬೈಬಲಿನಿಂದ ದೆವ್ವಗಳ ಆತ್ಮಗಳು ಎಂದು ಘೋಷಿಸಲಾಗಿದೆ. ಆದರೆ ಆಧ್ಯಾತ್ಮಿಕತೆ ಅದರ ಮತಾಂತರಗಳನ್ನು ನೂರಾರು ಸಾವಿರದಿಂದ, ಹೌದು ಲಕ್ಷಾಂತರಗಳಿಂದ ಇದು ವೈಜ್ಞಾನಿಕ ವಲಯಗಳಿಗೆ ಕಾಲಿಟ್ಟಿದೆ. ಇದು ಚರ್ಚ್ಗಳ ಮೇಲೆ ಆಕ್ರಮಣ ಮಾಡಿದೆ ಮತ್ತು ಶಾಸಕಾಂಗ ಸಂಸ್ಥೆಗಳಲ್ಲಿ ಮತ್ತು ರಾಜರ ನ್ಯಾಯಾಲಯಗಳಲ್ಲಿಯೂ ಸಹ ಈ ಮಹತ್ತರ ವಂಚನೆ, ಹೊಸ ವೇಷದಲ್ಲಿ ವಾಮಾಚಾರದ ಖಂಡನೆ ಮತ್ತು ಹಳೆಯದನ್ನು ನಿಷೇಧಿಸಲಾಗಿದೆ ಎಂಬುದಾಗಿ ನಾವು ನೋಡಬಹುದು. ಮತ್ತು ದಿ ಆಕ್ಟ್ಸ್ ಆಫ್ ದಿ ಅಪೋಸ್ಟಲ್ಸ್ ಅನ್ನುವಂತ ಒಂದು ಪುಸ್ತಕದಲ್ಲಿ ಪುಟ ಸಂಖ್ಯೆ 147ನೇ ಒಂದು ಪುಟದಲ್ಲಿ ಎಲ್ ಜಿ ವೈಟಮ್ ಅವರು ಹೀಗೆ ಹೇಳುವಂತದ್ದಾಗಿದ್ದಾರೆ: ನಮ್ಮ ದಿನದಲ್ಲಿ ಜನರು ಕರಾಳ ಯುಗಗಳ ಬಗ್ಗೆ ಮಾತನಾಡುತ್ತಾರೆ ಮತ್ತು ಪ್ರಗತಿಯ ಬಗ್ಗೆ ಹೆಮ್ಮೆ ಪಡುತ್ತಾರೆ. ಆದ್ರೆ ಈ ಪ್ರಗತಿಯಿಂದ ದುಷ್ಟತನ ಮತ್ತು ಅಪರಾಧ ಕಡಿಮೆ ಆಗುವುದಿಲ್ಲ. ನೈಸರ್ಗಿಕ ಸರಳತೆಯ ಅನುಪಸ್ಥಿತಿ ಮತ್ತು ಕೃತಕ ಪ್ರದರ್ಶನದ ಹೆಚ್ಚಳವನ್ನು ನಾವು ವಿವರಿಸುತ್ತೇವೆ. ಕತ್ತಲೆ ಯುಗಗಳು ಎಂದು ಕರೆಯಲ್ಪಡುವ ಆರೋಗ್ಯ, ಶಕ್ತಿ, ಸೌಂದರ್ಯ ಮತ್ತು ದೀರ್ಘಾಯುಷ್ಯವು ಈಗ ವಿರಳವಾಗಿದೆ. ಫ್ಯಾಷನ್ ಜೀವನದ ಬೇಡಿಕೆಗಳನ್ನು ಪೂರೈಸಲು ಅಪೇಕ್ಷಣೀಯವಾದ ಎಲ್ಲವನ್ನು ತ್ಯಾಗ ಮಾಡಲಾಗುತ್ತದೆ. ನಾವಿಂದು ಈ ಒಂದು ಲೋಕಕ್ಕೆ ಸಂಬಂಧಪಟ್ಟವರಾಗಿ ಎಂದಿಗೂ ಇರಬಾರದು. ದೇವರ ಒಂದು ವಾಕ್ಯವನ್ನು ಸಾರುವಂತ ರೀತಿಯಲ್ಲಿ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತ ರೀತಿಯಲ್ಲಿ, ದೇವರ ಚಿತ್ತಾನುಸಾರ ನಡೆಯುವಂತ ಮಕ್ಕಳಾಗಿ ನಾವು ಇರ್ಬೇಕು ಅನ್ನೋಂಥದನ್ನ ನಾವು ಎಲ್ ಜಿ ವೈಟಮ್ ಅವರು ನಮಗೆ ತಿಳಿಸ್ತಾರೆ. ಮತ್ತು ರೋಮನ್ ಚರ್ಚ್ ಅಧಿಕಾರದ ಒಂದು ಪ್ರವೇಶವು ಕತ್ತಲೆ ಯುಗದ ಪ್ರಾರಂಭವನ್ನು ಸೂಚಿಸುತ್ತದೆ. ಈ ರೋಮನ್ ಸಾಮ್ರಾಜ್ಯವು ಯಾವಾಗ ಕಾಲಿಡ್ತೋ ಆ ಒಂದು ಸಂದರ್ಭದಲ್ಲಿ ಕತ್ತಲೆ ಯುಗ ಅನ್ನುವಂಥದ್ದು ಕ್ರೈಸ್ತ ಮಕ್ಕಳಿಗೆ ಪ್ರಾರಂಭ ಆಗುತ್ತೆ. ಮತ್ತು ಅವರಲ್ಲಿ ಇದ್ದಂತ ಒಂದು ಶಕ್ತಿ, ಅವರ ಹೆಚ್ಚಳವಾಗ್ತಿದ್ದಂತ ಒಂದು ರೀತಿ ಇನ್ನೂ ದೇವರ ಕ್ರೈಸ್ತ ದೇವರ ಮಕ್ಕಳನ್ನು ಇನ್ನೂ ಹೇಳ್ಬೇಕಂದ್ರೆ ಇನ್ನೂ ದಬ್ಬಾಳಿಕೆಗೆ ಒಳಪಡುವಂತ ಒಂದು ರೀತಿಯಲ್ಲಿ ಆ ಒಂದು ರೋಮನ್ ಸಾಮ್ರಾಜ್ಯವು ತನ್ನ ಒಂದು ಆಕ್ರಮಣವನ್ನು ಮಾಡ್ತಿತ್ತು. ಮತ್ತು ನಿಜವಾದ ಅಡಿಪಾಯವಾದ ಕ್ರಿಸ್ತನಲ್ಲಿದ್ದಂತ ನಂಬಿಕೆಯನ್ನು ರೋಮಿನ ಪೋಪಿಗೆ ವರ್ಗಾಯಿಸಲಾಯಿತು. ಕ್ರಿಸ್ತನಲ್ಲಿ ನಾವು ಯಾವಾಗ್ಲೂ ನಂಬಿಕೆ ಇಡುವಂತ, ಆದ್ರೆ ಈ ರೋಮನ್ ಒಂದು ಸಾಮ್ರಾಜ್ಯ ಬಂದ ನಂತರ ರೋಮನ್ ನಲ್ಲಿದ್ದಂತ ಪೋಪ್ ಅನ್ನು ದೇವ್ರು ಅನ್ನುವಂತ ರೀತಿಯಲ್ಲಿ ಜನರೆಲ್ಲರೂ ನಂಬುವಂತವರಾಗಿದ್ರು. ಆ ರೀತಿಯಲ್ಲಿ ಇವರು ತಮ್ಮ ಒಂದು ಆಳ್ವಿಕೆಯನ್ನು ನಡೆಸ್ತಾ ಇದ್ರು ಕ್ರಿಸ್ತನಿಗೆ. ಪಾಪಗಳ ಕ್ಷಮೆ ಮತ್ತು ಮೋಕ್ಷಕ್ಕಾಗಿ ಯೇಸು ಕ್ರಿಸ್ತನನ್ನು ನಂಬುವ ಬದಲು ಪೋಪನ್ನು ಮತ್ತು ಆತನ ಧರ್ಮ ಗುರುಗಳನ್ನು ಅನುಸರಿಸಬೇಕು. ಇಂತ ಒಂದು ಹಲವಾರು ಕಾನೂನುಗಳನ್ನ ಅವರೊಂದು ಆಳ್ವಿಕೆಯ ಸಂದರ್ಭದಲ್ಲಿ ನೀಡ್ತಿದ್ರು ಕ್ರಿಸ್ತನಿಗೆ. ಈಗ್ಲೂ ಸಹ ನಾವು ನೋಡಿದರೆ ಒಂದು ಚರ್ಚ್ಗಳಲ್ಲಿ ಪಾಪ ಕ್ಷಮಾಪಣೆ ಅನ್ನುವಂತ ಒಂದು ಇದ್ರಲ್ಲಿ ಅವ್ರು ಹೋಗಿ ಮೊಣಕಾಲೂರಿ ಫಾದರ್ಗಳಿಗೆ ತಮ್ಮ ಪಾಪಗಳನ್ನು ಹೇಳ್ಕೊಂಡು ಅಲ್ಲಿಂದ ಅವರು
ದೇವರಿಗೆ ಹೇಳ್ತಾರೆ ಅನ್ನುವಂತ ರೀತಿಯಲ್ಲಿ ಈಗ್ಲೂ ಸಹ ಒಂದು ಪದ್ಧತಿ ನಡ್ಕೊಂಡ್ ಬರ್ತಾ ಇದೆ. ಪೋಪ್ ಅವರು ದೇವರಿಗೂ ಜನರಿಗೂ ಮಧ್ಯಸ್ಥ ಎನ್ನುವಂತ ರೀತಿಯಲ್ಲಿ ಅವರೊಂದು ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಈ ಜನರು ಬಂದು ಪೋಪ್ನ ಹತ್ರ ಅವರ ಒಂದು ಪಾಪಗಳನ್ನ ಹೇಳ್ಕೊಂತಿದ್ರೆ ದೇವರಿಗೆ ಪೋಪ್ ಬಂದು ಹೇಳ್ತಿದ್ರು ಅನ್ನುವಂತ ರೀತಿಯಲ್ಲಿ ಜನರು ನಂಬಿದ್ರು, ಅವರನ್ನ ನಂಬ್ತಿದ್ರು. ಮತ್ತು ದೇವರ ಬದಲು ಪೋಪನು ದೇವರೆಂದು ಭಾವಿಸ್ತಿದ್ರು. ಈ ರೀತಿಯಲ್ಲಿ ಪೋಪ್ ಅವರ ವಿಚಲನವು ಪಾಪ ಮಾಡಿದ ಜನರಿಗೆ ಕಠಿಣ ಶಿಕ್ಷೆ ವಿಧಿಸುವಂತದ್ದಾಗಿತ್ತು. ಅಂದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ಇದನ್ನ ನೋಡೋದಾದ್ರೆ ಪೋಪ್ನ ಒಂದು ಆಳ್ವಿಕೆಯೋ ಅವರ ಒಂದು ಮನಸ್ಥಿತಿಯೋ ಅವರು ಹೇಳಿದಂತ ರೀತಿಯಲ್ಲೇ ಕ್ರೈಸ್ತ ಜನರೆಲ್ಲರೂ ಕೇಳ್ಬೇಕು, ಇಲ್ಲವಾದ್ರೆ ಅವರಿಗೆ ಕಠಿಣ ಒಂದು ಶಿಕ್ಷೆಗಳು ನೀಡಲ್ಪಡ್ತಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಹೀಗೆ ಜನರ ಮನಸ್ಸು ದೇವರಿಂದ ದೂರಾಗಿ ಪೋಪ್ ಅವರ ಮಾರ್ಗದ ಮೇಲೆ ಮನಸ್ಸಾಯಿತು ಮತ್ತು ಮನುಷ್ಯರು ಕತ್ತಲೆಯ ರಾಜಕುಮಾರನ ಬಳಿಗೆ ಜಾರಲ್ಪಟ್ಟರು. ಪಾಪವು ಪವಿತ್ರತೆಯ ಉಡುಪಿನಲ್ಲಿ ವೇಷ ಧರಿಸಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಇದನ್ನು ನೋಡೋದಂದ್ರೆ ಪಾಪ ಅನ್ನೋದಾದ್ರೆ ರೋಮನ್ ಸಾಮ್ರಾಜ್ಯಕ್ಕೆ ಪಾಪ ಎಂಬುದಾಗಿ ಹೇಳ್ತೇವೆ. ಅವರು ಪವಿತ್ರವಾದಂತ ದೇವರ ವಸ್ತ್ರವನ್ನು ಧರಿಸಿಕೊಂಡು ನಾನೇ ದೇವರು ಅನ್ನುವಂತ ರೀತಿಯಲ್ಲಿ ಅವರೊಂದು ಆಳ್ವಿಕೆಯಲ್ಲಿ ಮೆರೆದಾಡ್ತಿದ್ರು ಎಂಬುದಾಗಿ ನಾವು ನೋಡ್ಬಹುದು. ಮತ್ತೆ ಈ ರೀತಿ ಎಲ್ಲ ಇವರು ಕಷ್ಟಗಳನ್ನು ಒದಗಿಸಿದ್ರಿಂದ ಈಗ್ಲೂ ಸಹ ಜನರು ದೇವರನ್ನ ನಂಬದೆ ಪೋಪ್ ಹೇಳಿದಂತ ಮಾತೆ ಫಾದರ್ ಹೇಳುವಂತದ್ದೇ ಸರಿ, ಫಾದರನ್ನೇ ದೇವರು ಅನ್ನೋಂತ ರೀತಿಯಲ್ಲಿ ಜನರೆಲ್ಲರೂ ನಡೆಸ್ತಾ ಇದ್ದಾರೆ ಕ್ರಿಸ್ತನಲ್ಲಿ ಪ್ರಿಯರೇ. ಈ ಎಲ್ಲಾ ವಾಕ್ಯಗಳು ನೋಡೋದಾದ್ರೆ ನಾವು ದೇವರಿಗೆ ನಾವು ಸರಿಯಾದ ರೀತಿಯಲ್ಲಿ ಇರುವಂತವರಾಗಿರ್ಬೇಕು. ದೇವರ ಮಾತನ್ನು ನಾವು ದೇವರ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು. ನಮ್ಗೆ ಎಷ್ಟೇ ಕಷ್ಟಗಳು ಬಂದಾಗ್ಯೂ ಸಹ ದೇವರಿಗೆ ನಾವು ಸ್ಥಿರವಾಗಿ ನಿಂತುಕೊಂಡ್ರೆ ಆ ಪರಲೋಕ ರಾಜ್ಯವು ನಮ್ಗೆ ಖಂಡಿತವಾಗಿ ಸಿಗುತ್ತೆ. ಇದನ್ನ ನಾವು ನೋಡೋದಾದ್ರೆ ನೆನ್ನೆ ರಾಜದಾಸ್ ಪಾಸ್ಟರ್ ಕೊಟ್ಟಂತ ಒಂದು ABC ಅನ್ನುವಂತ ಒಂದು ವಾಕ್ಯವನ್ನು ನೋಡೋದಾದ್ರೆ A ಅಂದ್ರೆ ಅಬೈಡ್ ವಿತ್ ಕ್ರೈಸ್ಟ್, ನಾವು ಯಾವಾಗ್ಲೂ ದೇವರಲ್ಲಿ ನೆಲೆಗೊಂಡವರಾಗಿರ್ಬೇಕು. B ಅಂದ್ರೆ ಬಿಲೀವ್ ಇನ್ ಕ್ರೈಸ್ಟ್, ಕ್ರಿಸ್ತನನ್ನು ನಾವು ನಂಬುವಂತವರಾಗಿರ್ಬೇಕು. C ಅಂದ್ರೆ ಕನ್ಫೆಸ್ ವಿತ್ ಕ್ರೈಸ್ಟ್, ನಮ್ಮನ್ನು ನಾವು ಸಮರ್ಪಿಸಿಕೊಳ್ಬೇಕು ಅನ್ನೋಂಥದ್ದನ್ನ ನಾವು ನೋಡ್ಬೋದು. ನಮ್ಮ ಒಂದು ಪಾಪಗಳನ್ನ ಅರಿಕೆ ಮಾಡ್ಬೇಕು, ನಮ್ಮ ಒಂದು ತಪ್ಪುಗಳನ್ನ ಕ್ರಿಸ್ತನಲ್ಲಿ ಅರಿಕೆ ಮಾಡಿದ್ರೆ ಸಹ ನಮಗೆ ನಮ್ಮ ಒಂದು ಸಂಗಡ ದೇವರು ಯಾವಾಗ್ಲೂ ನೆಲೆಗೊಂಡಿರ್ತಾರೆ. ನಾವು ಆತನನ್ನ ನಂಬಿದ್ರೆ ಮಾತ್ರ ದೇವರು ನಮ್ಮ ಸಂಗಡ ಯಾವಾಗ್ಲೂ ಇರ್ತಾರೆ. ಈ ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ದೇವ್ರ ನಮಗೆ ಸ್ತೋತ್ರವಾಗಲಿ. ನಾನೇನಾದ್ರೂ ತಪ್ಪಾಗಿ ಎಲ್ಲಾದ್ರೂ ಹೇಳಿದ್ರೆ ದಯಮಾಡಿ ಕ್ಷಮಿಸಿ. ದೇವರ ವಾಕ್ಯವನ್ನ ಒಂದು ದಿನದಲ್ಲಿ ನನಗೆ ಕೊಟ್ಟದಕ್ಕಾಗಿ ದೇವ್ರ ನಮಗೆ ಸ್ತೋತ್ರವಾಗಲಿ. ಆಮೇಲೆ